ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಡಿಸ್ಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಡಿಸ್ಕ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಸ್ನೇಹ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಎಸ್ ಡಾಕ್ಟರ್, ಇವತ್ತು ನಾವು ಈ ಡಿಸ್ಕ್ ಸಮಸ್ಯೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲಿಗೆ ಈ ಡಿಸ್ಕ್ ಸಮಸ್ಯೆ ಅಂದರೆ ಏನು ಅಂತ. ಸೊ ಬೇಸಿಕಲಿ ಡಿಸ್ಕ್ ಅನ್ನೋದು ಒಂದು ಸ್ಟ್ರಕ್ಚರ್ ಇರುವಂಥದ್ದು. ಫಸ್ಟ್ ಡಿಸ್ಕ್ ಅಂದರೆ ಏನು ಅಂತ ಗೊತ್ತಾದರೆ ಡಿಸ್ಕ್ನ ಪ್ರಾಬ್ಲಮ್ಸ್ಗಳನ್ನ ನಾವು ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಬೆನ್ನು ಹುರಿಯ ಭಾಗದಲ್ಲಿ ಏನಿರುತ್ತೆ, ಈಗ ಮೂಳೆಗಳು ಅಥವಾ ವರ್ಟೆಬ್ರಲ್ ಬಾಡೀಸ್ ಅಂತ ಏನು ಹೇಳ್ತೀವಿ, ಬೆನ್ನು ಹುರಿಯ ಮೂಳೆಗಳೇನಾಗುತ್ತೆ, ಸಿಮೆಂಟ್ ಒಂದು ಇಟ್ಟಿಗೆ ಮೇಲೆ ಹೇಗೆ ಜೋಡಿಸ್ದಂಗೆ ಸಿಮೆಂಟಿಂಗ್ ಮಾಡ್ತೀರಾ, ಅದೇ ಥರನಾಗೆ ಒಂದ್ರ ಮೇಲೆ ಒಂದು ಜೋಡಣೆ ಆಗಿರುತ್ತೆ. ಸೊ ಅವುಗಳ ಮಧ್ಯದಲ್ಲಿ ಇರುವಂಥ ಒಂದು ಸ್ಟ್ರಕ್ಚರ್, ಒಂದು ಫೈಬ್ರೋಕಾರ್ಟಿಲೇಜಿನಸ್ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದನ್ನು ನಾವು ಡಿಸ್ಕ್ ಅಂತ ಹೇಳ್ತೀವಿ. ಅದು ಬಂದ್ಬಿಟ್ಟು ಎರಡು ಮೂಳೆಗಳೇನು ಬೆನ್ನು ಹುರಿದ ಎರಡು ವರ್ಟೆಬ್ರಾ ಇರುತ್ತೆ, ಅವುಗಳ ಮಧ್ಯೆ ಒಂದು ಕುಷನಿಂಗ್ ಕವರ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇದು ಬೇಸಿಕಲಿ ಏನಾಗುತ್ತೆ ಅಂತಂದರೆ, ನಮ್ಮ ಬಾಡಿಗೆ ಒಂದು ಬೆನ್ನು ಹುರಿಗೆ ಒಂದು ಫ್ಲೆಕ್ಸಿಬಿಲಿಟಿ ಮೇಂಟೈನ್ಡ್ ಇರಬೇಕು. ಸೊ ಬೆಂಡ್ ಆಗುವಾಗ, ಆಮೇಲೆ ಅದು ನೀವು ಎದ್ದೇಳುವಾಗ ಎಕ್ಸಾಕ್ಟ್ಲಿ ನಿಮ್ಮ ಮೂಮೆಂಟ್ಗೆ ಬೇಕಾಗುವಂಥ ಫ್ಲೆಕ್ಸಿಬಿಲಿಟಿಯನ್ನು ಈ ನಮ್ಮ ಒಂದು ಏನೋ ಡಿಸ್ಕ್ಗಳಿರುತ್ತೆ ಅವುಗಳು ಕೊಡ್ತಾ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಕೇಸಸಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ ಅಂತ ಆಗೋದಾದರೆ ಜನರಲಿ ಹೆಂಗಾಗುತ್ತೆ ಅಂದರೆ, ಈಗ ಏಜಿಂಗ್ ಪ್ರಾಸೆಸ್ಸಲ್ಲಿ ಈಗ ನಮ್ಮ ಮುಖ್ಯದೆಲ್ಲ ಇದು ಬಾಡಿಯಲ್ಲಿರುವಂಥ ಪ್ರತಿ ಎಲುವು ಕೀಲುಗಳಲ್ಲೂ ಕೂಡ ನಾವೊಂದು ಚೇಂಜಸ್ ನೋಡ್ತೀವಿ. ವಿಯರ್ ಆ್ಯಂಡ್ ಟಿಯರ್ ಅಂತ ಹೇಳ್ತೀವಿ. ಅಂದರೆ ಸಾಮಾನ್ಯ ನಾವು ಪ್ರತಿದಿನ ನಡೆಯುವಂಥ ಆ್ಯಕ್ಟಿವಿಟೀಸಿಂದ ಅಥವಾ ನಮ್ಮ ಏಜಿಂಗ್ ಪ್ರಾಸೆಸ್ಸಿಂದ, ಈಗ ನಾವು ಓವರ್ ದ 40s ಏನಾಗುತ್ತೆ, ಸಾಮಾನ್ಯ ಎಲ್ಲರಲ್ಲೂ ಕೂಡ ಒಂದು ಸಾಂದ್ರತೆ ಕಡಿಮೆ ಆಗೋದು ಮೂಳೆದು, ಅಥವಾ ಈ ಒಂದು ಜಾಯಿಂಟ್ಸ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ಸವಕಳಿ ಆಗುವಂಥದ್ದು. ಸೊ ಜನರಲಿ ಡಿಜನರೇಟಿವ್ ಡಿಸ್ಕ್ ಕಂಡೀಷನ್ಸ್ ಅನ್ನೋದು ಕೈಂಡ್ ಆಫ್ ಕಾಮನ್ಲಿ ಫೌಂಡ್ ಇಶ್ಯೂಸ್ ಆದರೂ ಕೂಡ ಡಿಸ್ಕಿಗೆ ಸಂಬಂಧಪಟ್ಟಾಗೆ ಇನ್ನೂ ಕೆಲವೊಂದು ಸಮಸ್ಯೆಗಳು ಕಾಮನ್ಲಿ ನಾವು ನೋಡೋದೇನು ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಹೇಳ್ತೀವಿ ಹರ್ನಿಯೇಟೆಡ್ ಡಿಸ್ಕ್ ಅಥವಾ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ಇನ್ನೂ ಒಂದು ಕೆಲವೊಂದು ಸತಿ ಆ ಡಿಸ್ಕಲ್ಲಿ ಒಂದು ರೀತಿ ಊತ ಬಂದಾಗ ನಾವು ಡಿಸ್ಕೈಟಿಸ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಈ ಡಿಸ್ಕ್ನ ಕೆಲಸ ಶಾಕ್ ಅಬ್ಸಾರ್ಪ್ಷನ್ನು, ಎರಡು ಮೂಳೆಗಳ ಮಧ್ಯೆ ಒಂದು ಕುಷನಿಂಗ್ ಕವರ್ ಕೊಡೋದು, ಮೂವ್ಮೆಂಟು ಫ್ಲೆಕ್ಸಿಬಿಲಿಟಿಗೆ ಹೆಲ್ಪ್ ಮಾಡುವಂಥದ್ದು, ವೇಟ್ ಬಿಯರಿಂಗ್ ಬ್ಯಾಲೆನ್ಸ್ ಮಾಡುವಂಥದ್ದು. ಸೊ ಈ ಥರ ಮೇಂಟೆನೆನ್ಸ್ ಇರುವಾಗ ಈ ಒಂದು ಆ್ಯಕ್ಟಿವಿಟಿಯನ್ನು ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ ಯಾವಾಗ ಈ ಒಂದು ಡಿಸ್ಕ್ಗೆ ಸಮಸ್ಯೆ ಆಗುತ್ತೆ. ಸೊ ಮೆಡಿಕಲಿ ಡಿಸ್ಕ್ ಪ್ರಾಬ್ಲಮ್ಸ್ ಅಂತ ಕಾಮನ್ಲಿ ನಾವು ಕ್ಲಿನಿಕಲಿ ನೋಡೋದು ಬಂದ್ಬಿಟ್ಟು ಹರ್ನಿಯೇಟೆಡ್ ಡಿಸ್ಕ್, ಸ್ಲಿಪ್ ಡಿಸ್ಕ್. ಕಾಮನ್ಲಿ ಎಲ್ಲರೂ ಹೇಳ್ತಿರ್ತಾರೆ ನನಗೆ ಡಿಸ್ಕ್ ಪ್ರಾಬ್ಲಮ್ ಇದೆ, ಡಿಸ್ಕ್ ಪ್ರಾಬ್ಲಮ್. ಇಟ್ಸ್ ನಥಿಂಗ್ ಬಟ್ ಆ ಒಂದು ಏನಾಗುತ್ತೆ, ಆ ಡಿಸ್ಕ್ಗೆ ಏನಿರುತ್ತೆ, ಮಧ್ಯದಲ್ಲಿ ಒಂದು ಸಾಫ್ಟ್ ಮಟೀರಿಯಲ್ ಇರುತ್ತೆ, ಹೊರಗಡೆ ಅದಕ್ಕೆ ಹಾರ್ಡ್ ಕೋಟ್ ಇರುತ್ತೆ. ಸೊ ಅದು ಏನಾಗುತ್ತೆ, ಹರ್ನಿಯೇಷನ್ ಅಂತಂದರೆ ಏನು, ಆ ಒಂದು ಒಳಭಾಗದಲ್ಲಿರುವಂತಹ ಸಾಫ್ಟ್ ಮಟೀರಿಯಲ್ ಏನಾಗುತ್ತೆ, ಡ್ಯೂ ಟು ದಿಸ್ ವಿಯರ್ ಆ್ಯಂಡ್ ಟೇರ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಟ್ರಾಮಾ ಆಗಿರ್ಬೋದು, ಏನೇ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸಿಂದ ಏನಾಗುತ್ತೆ ಅಂದರೆ ಅದು ಹೊರಗಡೆ ಪುಷ್ ಆಗುತ್ತೆ ಔಟರ್ ಕವರಲ್ಲಿ. ಸೊ ಅದನ್ನು ನಾವೇನು ಹೇಳ್ತೀವಿ ಡಿಸ್ಕ್ ಬಲ್ಜ್ ಅಥವಾ ಹರ್ನಿಯೇಟೆಡ್ ಡಿಸ್ಕ್ ಅಂತ ಹೇಳ್ತೀವಿ. ಇನ್ನು ಮೋಸ್ಟ್ ಆಫ್ ದ ಕೇಸಸಲ್ಲಿ ಡಿಸ್ಕ್ ರಪ್ಚರ್ ಅಂತ ಹೇಳ್ತೀವಿ. ಅಂದರೆ ಓನ್ಲಿ ಹೊರಗಡೆಯ ಭಾಗ ಏನಾಗುತ್ತೆ ಅದು ಕ್ರ್ಯಾಕ್ ಆಗುವಂಥದ್ದು. ಸೊ ಅದು ಒಂದು ಕಂಡೀಷನ್ನು. ಸಾಮಾನ್ಯ ಅಲ್ಲಿ ಏನಾಗೋದಿಲ್ಲ, ಬಲ್ಜ್ ಆಗೋದಿಲ್ಲ. ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಡಿಸ್ಕಿಗೆ ನಾವು ಸಂಬಂಧಪಟ್ಟಾಗ ನೋಡಿದಾಗ ಅದು ಹರ್ನಿಯೇಷನ್ ಇರುತ್ತೆ ಅಥವಾ ಬಲ್ಜ್ ಇರುತ್ತೆ. ಅಟ್ ಟೈಮ್ಸ್ ಇಟ್ ಕುಡ್ ಬಿ ಇವನ್ ಪ್ರೊಲ್ಯಾಪ್ಸ್ ಆಲ್ಸೋ. ಸೊ ಅದು ನಿಮಗೆ ಕತ್ತಿನ ಭಾಗದಲ್ಲೂ ನೋಡ್ಬೋದು, ಸೊಂಟದ ಭಾಗದಲ್ಲೂ ನೋಡ್ಬೋದು. ಬಿಕಾಸ್ 23 ಏನಿರುತ್ತೆ ಡಿಸ್ಕ್ಸು ಹೋಲ್ ಆಫ್ ದ ಬೆನ್ನು ಹುರಿಯಲ್ಲಿ ಇರುತ್ತೆ. ಸೊ ನಿಮ್ಗೆ ಯಾವ ಭಾಗದಲ್ಲೂ ಅದು ಕಾಣ್ಬೋದು. ಈ ಕತ್ತಿನ ಭಾಗದಲ್ಲಾದರೆ ನಾವು ಸರ್ವೈಕಲ್ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸೊಂಟದ ಭಾಗದಲ್ಲಿ ಆದರೆ ಅದನ್ನು ನಾವು ಲಂಬಾರ್ ಡಿಸ್ಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸೊ ಹೀಗೆ ಅಥವಾ ಬೇರೆ ಬೇರೆ ಎಲ್ಲ ಕಡೆ ಆದಾಗ ಅದನ್ನು ನಾವು ಮಲ್ಟಿಪಲ್ ಡಿಸ್ಕ್ ಕಂಡೀಷನ್ಸ್ ಅಂತ ಕೂಡ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಡಿಸ್ಕ್ ಸಮಸ್ಯೆಗೆ ಮೇನ್ ರೀಸನ್ಸ್ಗಳೇನು ಅಂತ. ಆ್ಯಸ್ ಸಚ್ ನಾನು ಹೇಳಿದೆ, ಏಜಿಂಗ್ ಪ್ರಾಸೆಸ್ಸಲ್ಲಿ ಹೇಗೆ ಬೇರೆ ಎಲ್ಲ ಮೂಳೆಗಳಲ್ಲೂ ಒಂದು ರೀತಿಯಾದಂಥ ಡಿಜನರೇಷನ್ ಅಂದರೆ ನಥಿಂಗ್ ಬಟ್ ಲೇಮ್ಯಾನ್ ವರ್ಡಲ್ಲಿ ಒಂದು ಸವಕಳಿ ಆಗುವಂಥದ್ದು. ಈಗ ಮೂಳೆ ಸವಿತಾ ಆಗುತ್ತೆ, ಮೂಳೆಯಲ್ಲಿ ಒಂದು ರೀತಿ ಕ್ಯಾಲ್ಶಿಯಂ ಕಡಿಮೆ ಆಗುವಂಥದ್ದು, ಆಸ್ಟಿಯೋಪೊರೋಸಿಸ್ ಅಂತ ಏನು ಹೇಳ್ತೀವಿ, ಅರ್ಥರೈಟಿಕ್ ಚೇಂಜಸ್ ಅಂತ ಏನು ಹೇಳ್ತೀರಾ, ಇವನ್ ಆ ಥರನಾದಂತಹ ಚೇಂಜಸ್ ಅನ್ನೋದು ನಮಗೆ ಏಜಿಂಗ್ ಪ್ರಾಸೆಸ್ಸಿಂದ ಬೆನ್ನು ಹುರಿಯ ಮೂಳೆಗಳಲ್ಲಿ ಅಥವಾ ಡಿಸ್ಕಲ್ಲಿ ಕಾಣಬಹುದು. ಅದು ಒಂದು ಕಾಮನ್ ಫ್ಯಾಕ್ಟರು. ಹೆರಿಡೇಟರಿ ಪಾಸಿಂಗ್ ಆನ್ ಅಂದರೆ ಜನರಲಿ ಅನುವಂಶೀಯವಾಗಿ ಸಾಧ್ಯತೆಗಳು ಟೆಂಡೆನ್ಸೀಸ್ ಪಾಸ್ ಆನ್ ಆಗುತ್ತೆ. ಎಷ್ಟೋ ಸತಿ ನಮ್ಮ ಒಂದು ದೇಹದ ಭಾರ ತುಂಬ ಇತ್ತು, ವೇಟ್ ಇಶ್ಯೂಸ್ ಇದ್ದವರಲ್ಲಿ ಕೆಲವೊಂದು ಸತಿ ಮೆಕ್ಯಾನಿಕಲ್ ಇಂಜುರೀಸ್ ಇರುತ್ತೆ. ಸೊ ನಾವು ನೋಡ್ತೀವಿ ಕೆಲವೊಬ್ಬರು ಈಗ ತುಂಬ ಹೆವಿ ವೇಟ್ ಲಿಫ್ಟ್ ಮಾಡುವಂಥವರೆಲ್ಲ ಆಗಿರ್ಬೋದು, ತುಂಬ ಸ್ಪೋರ್ಟ್ಸ್ ಇದು ಅಂಥವ್ರು ಎಕ್ಸ್ಟ್ರೀಮ್ ಜಿಮ್ ವರ್ಕರ್ಸ್ ಆಗಿರ್ಬೋದು, ಅಂಥವರಲ್ಲಿ ಸಾಮಾನ್ಯವಾಗಿ ಡ್ಯೂ ಟು ದಿಸ್ ವಿಯರ್ ಆ್ಯಂಡ್ ಟಿಯರ್ ಅಂತೀವಿ, ಯಾವ ರೀತಿಯಾಗಿ ಅದರ ಮೇಲೆ ನೀವು ಪ್ರೆಷರ್ ಕೊಡ್ತೀರಾ ನಿಮ್ಮ ಆ್ಯಕ್ಟಿವಿಟೀಸಿಂದ,
ಅದ್ರ ಪ್ರಕಾರವಾಗಿ. ಮತ್ತು ಕೆಲವೊಬ್ಬರಲ್ಲಿ ಈಗ ಅಕ್ಯುಪೇಷನಲ್ಲಿ ತುಂಬ ಹೊತ್ತು ನಿಂತ್ಕೋಬೇಕಾಗತ್ತೆ ಅಥವಾ ತುಂಬ ಕೂತ್ಕೊಂಡಿರ್ಬೇಕಾದಂಥವ್ರು ಆಗಿರ್ಬೋದು. ಸೊ ಈ ಥರದಾದಂತಹ ಒಂದು ಕಾಮನ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅವನ್ನು ನಾವು ಕಂಟಿನ್ಯೂಸ್ ಸಸ್ಟೈನ್ಡ್ ಆಗಿ ನಿಮಗೆ ಬಾಡಿಗೆ ಪ್ರೆಷರ್ ಕೊಡ್ಬೋದು, ಅಥವಾ ನಿಮ್ಗೆ ಏನಾಗುತ್ತೆ ಬೆನ್ನು ಹುರಿಯ ಮೇಲೆ ಒಂದು ಒತ್ತಡ ಆಗೋದ್ರಿಂದ ಸಿಂಪಲ್ ಪೇನಿಂದ ಹಿಡಿದು ಇಟ್ ಮೈಟ್ ಲೀಡ್ ಟು ಅ ಬಲ್ಜ್ ಆಲ್ಸೋ. ಸೊ ದೇರ್ ಆರ್ ಮಲ್ಟಿಪಲ್ ರೀಸನ್ಸ್, ಬಟ್ ಆ್ಯಸ್ ಸಚ್ ನಾವು ಡೇ ಟು ಡೇ ಬೇಸಿಸಲ್ಲಿ ನೋಡೋದು ವಿಯರ್ ಆ್ಯಂಡ್ ಟಿಯರ್ ಫ್ಯಾಕ್ಟರ್ಸ್ ಕಾಮನ್ಲಿ ಕಾರಣಗಳಾಗಿರುತ್ತೆ. ಏಜಿಂಗ್ ಪ್ರಾಸೆಸ್ ಒಂದು 40 ಏಜಸ್ ಆದಮೇಲೆ ಕಾಮನ್ಲಿ ಜನರಲ್ ಕಂಡು ಬರ್ತಾ ಇದೆ. ಮೋಸ್ಟ್ ಆಫ್ ದ ಅರ್ಲಿ ಏಜಸಲ್ಲಿ ಕಂಡು ಬರೋದಕ್ಕೆ ಕಾರಣ ಮೆಕ್ಯಾನಿಕಲ್ ಟ್ರಾಮ್ಯಾಟಿಕ್ ಇಂಜುರೀಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಇಶ್ಯೂಸ್ ಆಗಿರ್ಬೋದು, ಅಟ್ ಟೈಮ್ಸ್ ಇವನ್ ನನ್ನ ಜನರಲ್ ಹೆಲ್ತ್ ಇಶ್ಯೂಸಿಂದಾಗಿ ಡೆಫಿಷಿಯನ್ಸಿ ಫ್ಯಾಕ್ಟರ್ಸ್ ಡೆವಲಪ್ ಆದಾಗ ಅವಾಗಲೂ ಕೂಡ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯ ಲಕ್ಷಣಗಳೇನು ಅಂತ? ಬೇಸಿಕಲಿ ಯಾವುದೇ ರೀತಿಯಾದಂತಹ ಒಂದು ಮೂಳೆಗೆ ಸಂಬಂಧಪಟ್ಟ ಮಸ್ಕ್ಯುಲೋಸ್ಕೆಲಿಟಲ್ ಕಂಡೀಷನ್ಸ್ಗಳಲ್ಲಿ ಲೆಟ್ ಇಟ್ ಬಿ ಅ ಸಿಂಪಲ್ ಅರ್ಥ್ರೈಟಿಸ್ ಆರ್ ಎನಿಥಿಂಗ್ ರಿಲೇಟೆಡ್ ಟು ಮಸ್ಕ್ಯುಲರ್ ಸ್ಪ್ಯಾಸಮ್ ಇರಲಿ, ಏನೇ ಇದ್ದರೂ ಎಲ್ಲ ಸಿಚುವೇಷನಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಡು ಬರುವಂಥದ್ದು ಪೇಯ್ನು. ಸೊ ಆ ಪೇಯ್ನ್ ಅನ್ನೋದು ಏನಿರುತ್ತೆ, ಇನ್ ಕೇಸ್ ನಿಮಗೆ ಕತ್ತಿನ ಭಾಗದಲ್ಲಿ ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಅಂದ್ಕೊಳ್ಳಿ. ಸೊ ಹಾಗಿದ್ದಾಗ ಏನಾಗುತ್ತೆ, ಕತ್ತಿನ ಭಾಗದಲ್ಲಿ ಪೇಯ್ನ್ ಅನ್ನೋದು ಇರೋದ್ರ ಜೊತೆಗೆ ಮೂಮೆಂಟ್ಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗುವಂಥದ್ದು, ಸ್ಟಿಫ್ನೆಸ್ ಇರುವಂಥದ್ದು, ಆ ಪೇಯ್ನ್ ಅಲ್ಲಿಗೆ ಲೋಕಲೈಸ್ ಆಗದೆ ಏನಾಗುತ್ತೆ ಅದು ನಿಮಗೆ ಕೈಗೆ ಹರಡುವಂಥದ್ದು, ತಲೆಗೆ ಕೂಡ ತಲೆನೋವು ಬರುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಮೂಮೆಂಟ್ ಮಾಡಿದಾಗೆಲ್ಲ ತಲೆ ಹತ್ರ ನೋವು ಬರುತ್ತೆ, ಇಲ್ಲಿ ಕತ್ತಿನ ಭಾಗದಲ್ಲಿ ನೋವು ಬರ್ತಾ ಇದೆ, ಕೈಗೆ ನೋವು ಹರಡುತ್ತೆ. ತುಂಬ ಕೆಲವೊಂದು ಸತಿ ಏನಾಗುತ್ತೆ, ಬಿಕಾಸ್ ಹೆಂಗಿದೆ ನಮ್ಮ ವರ್ಟೆಬ್ರಲ್ ಕಾಲಮು ಅಥವಾ ಬೆನ್ನು ಹುರಿಯ ಮಧ್ಯದಲ್ಲಿ ಸ್ಪೈನಲ್ ಕಾರ್ಡ್ ಪಾಸ್ ಆಗುತ್ತೆ. ಸೊ ಅದು ಏನು ನರವ್ಯೂಹ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ಡಿಸ್ಕ್ ಬಲ್ಜಸ್ ಆರ್ ಹರ್ನಿಯೇಟೆಡ್ ಡಿಸ್ಕ್ ಆದಾಗ ಆ ಒಂದು ಅಲ್ಲಿ ಪಕ್ಕದಲ್ಲಿ ಒಂದು ಜಾಗ ಇರುತ್ತೆ, ಅಲ್ಲಿಂದ ನಿಮ್ಮ ಎಲ್ಲ ನರಗಳು ಏನಾಗ್ತಾ ಇರುತ್ತೆ, ಪಾಸ್ ಆಗ್ತಿರುತ್ತೆ. ಸೊ ಮೋಸ್ಟ್ ಆಫ್ ದ ಕೇಸಸಲ್ಲಿ ಏನಾಗುತ್ತೆ, ಸ್ವಲ್ಪ ಒಂದು ಪಾಸಿಂಗ್ ನರ್ವ್ಗೆ ಏನಾಗ್ಬೋದು, ಇರಿಟೇಷನ್ ಆಗ್ಬೋದು, ಕಂಪ್ರೆಷನ್ ಆಗ್ಬೋದು, ಸೊ ಅದಕ್ಕೆ ಒಂದು ಇನ್ಫ್ಲಮೇಷನ್ ಆಗ್ಬೋದು. ಸೊ ಆ ಥರದ್ದು ಆದಾಗ ಏನಾಗುತ್ತೆ, ಆ ಭಾಗದಲ್ಲಿ ನಿಮಗೆ ಲೋಕಲ್ ಬೋನ್ಗೆ ಸಂಬಂಧಪಟ್ಟ ನೋವು ಅಲ್ಲದೇ ಸ್ವಲ್ಪ ಮಟ್ಟಿಗೆ ಹೇಳ್ತಾರೆ ನಮ್ನೆಸ್ಸು, ಜೋಮ್ ಬರೋದು, ಟಿಂಗ್ಲಿಂಗು, ಒಂಥರ ಇರುವೆ ಕಚ್ಚಿದಾಗೆ, ಕರೆಂಟ್ ಹೊಡೆದಾಗೆ, ಈ ಥರ ಎಲ್ಲ ಒಬ್ಬೊಬ್ಬರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಆ ಥರದ್ದಾದಂತಹ ಪೇನ್ ಆಗ್ಬೋದು, ಬಿಕಾಸ್ ನಮ್ಮ ಅಪ್ಪರ್ ಪಾರ್ಟ್ನ ಒಂದು ಮೇನ್ ಒಂದು ಪ್ಲೆಕ್ಸಸ್ ಏನಿದೆ, ಬ್ರೇಕಿಯಲ್ ಪ್ಲೆಕ್ಸಸ್ ಅಂತೀವಿ. ಸೊ ನರ ಪಾಸ್ ಆಗುವಂತಹ ಒಂದು ಪಾರ್ಟ್ ಏನಿದೆ ಹರಡ್ಕೊಂಡಿರುತ್ತೆ. ಸೊ ಸಾಮಾನ್ಯ ನಿಮ್ಗೆ ಇನ್ ಕೇಸ್ ಸರ್ವೈಕಲ್ ರೀಜನ್ನಲ್ಲಿ ಕತ್ತಿನ ಭಾಗದಲ್ಲಿ ನಿಮಗೆ ಆ ಥರದ್ದು ಡಿಸ್ಕ್ ಪ್ರಾಬ್ಲಮ್ ಆಗಿ ಬಲ್ಜ್ ಅಥವಾ ಹರ್ನಿಯೇಷನ್, ಅಟ್ ಟೈಮ್ಸ್ ಇವನ್ ಒಂದ್ರ ಮೇಲೆ ಒಂದು ಜರುಗುವಂಥದ್ದು, ಸೊ ಅದು ಒಂದು ಕಂಡೀಷನ್ಸ್ ಇತ್ತು ಅಂದಾಗ ಆ ನರಕ್ಕೆ ಎಫೆಕ್ಟ್ ಆಗುತ್ತೆ, ಅದರಿಂದ ನಿಮಗೆ ಹರಡುವಂಥ ನೋವು ಇರುತ್ತೆ. ಸೊ ಅದು ಕಂಟಿನ್ಯೂಸ್ ಇರ್ಬೋದು, ಕೆಲವೊಂದು ಸತಿ ಹೆಚ್ಚು ಕಮ್ಮಿ ಆಗ್ಬೋದು, ನೀವು ಎದ್ದಾಗ, ಕೂತಾಗ, ಬಗ್ದಾಗ, ಕೆಲವೊಂದು ಆ್ಯಕ್ಟಿವಿಟಿಯಲ್ಲಿ ಮೋರ್ ಆರ್ ಲೆಸ್ ಅದು ಕಾಣಬಹುದು. ಅಟ್ ಟೈಮ್ಸ್ ಒಂದು ಕಂಟಿನ್ಯೂಸ್ ಸಸ್ಟೇನ್ ಪೇನ್ ಇವನ್ ಇನ್ ದ ರೆಸ್ಟ್ ಕೂಡ ಎಷ್ಟೋ ಜನಕ್ಕೆ, ಬಿಕಾಸ್ ಅದೇನಾದ್ರು ನರ್ವ್ ಇಂಪ್ಯಾಕ್ಟ್ ಆಗಿತ್ತು, ಕಂಪ್ರೆಷನ್ ಆಯಿತು, ಇರಿಟೇಷನ್ ಆಯಿತು, ನರ್ವ್ಗೆ ಇನ್ಫ್ಲಮೇಷನ್ ಆಯಿತು, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಕಂಟಿನ್ಯೂಸ್ ಸಸ್ಟೇನ್ಡ್ ಪೇನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಪೇನ್ ಈಸ್ ಅ ಡೆಫಿನೆಟ್ ಲಕ್ಷಣ. ಅದರ ಜೊತೆಗೆ ತುಂಬ ಜನರಲ್ಲಿ ನಾವು ನೋಡ್ತೀವಿ, ಮೋಸ್ಟ್ ಆಫ್ ದ ಈಗ ಕೇಸಸಲ್ಲಿ ಸಿಂಪಲ್ ಪೇನ್ ಕಾಣ್ತು ಅಂದಾಗ ಅದು ಡಿಸ್ಕಿಂದಾನ, ಸ್ಪಾಂಡಿಲೋಸಿಸಿಂದಾನ, ಬೇರೆ ಸುಮ್ಮನೆ ಒಂದು ಮಸಲ್ ಕ್ಯಾಚಿಂದಾನ, ಸ್ಪ್ರೇನಿಂದಾನ, ಯಾವುದನ್ನು ರೂಲ್ ಔಟ್ ಮಾಡಿದೆ ಮೋಸ್ಟ್ ಆಫ್ ದ ಕೇಸಸಲ್ಲಿ ಪೇನ್ ಮ್ಯಾನೇಜ್ ಮಾಡ್ಕೊಂಡಿರ್ತಾರೆ. ಬಟ್ ಇನ್ ಕೇಸ್ ಅದು ಚೇಂಜಸ್ ಸ್ಟ್ರಕ್ಚರಲಿ ಆದಾಗ, ನಾನು ಹೇಳಿದೆ ನರದ ಏನಾದ್ರು ಕಂಪ್ರೆಷನ್ಸ್ ಆಯಿತು ಆ ಥರ ಆದಾಗ ಕೆಲವೊಂದು ಕಂಡೀಷನ್ಸಲ್ಲಿ ನಾವು ನೋಡ್ತೀವಿ, ಇಫ್ ಇಟ್ ಈಸ್ ಸಿವಿಯರ್ ಕಂಪ್ರೆಷನ್ ಆ ಥರ ಆದಾಗ ಏನಾಗುತ್ತೆ, ಬೇರೆ ಸಿಂಪ್ಟಮ್ಸ್ಗಳೇನಾದಂಥ ಬ್ಲ್ಯಾಡರ್ ಮೂವ್ಮೆಂಟು, ಬ್ಲ್ಯಾಡರ್ ಸಿಂಪ್ಟಮ್ಸ್ ಅಂದರೆ ಯೂರಿನರಿ ಇನ್ಕಾಂಟಿನೆನ್ಸ್, ಯೂರಿನರಿ ಕಂಟ್ರೋಲ್ ಇಶ್ಯೂಸ್ ಆಗುವಂಥದ್ದು, ನಡೆಯುವಾಗ ಕೆಲವೊಬ್ಬರಿಗೆ ಕೋಆರ್ಡಿನೇಷನ್ ಇಶ್ಯೂಸ್ ಆಗುತ್ತೆ, ಬಿಕಾಸ್ ಮಸ್ಕ್ಯುಲರ್ ಸ್ಟ್ರೆಂಥನ್ ಅನ್ನೋದು ಏನಿರುತ್ತೆ, ಈ ಒಂದು ರಕ್ತನಾಳ ಅಥವಾ ನಮ್ಮ ನರ್ವಸ್ ಸಿಸ್ಟಮು ಎಲ್ಲ ಸಂಪೂರ್ಣವಾಗಿ ಕರೆಕ್ಟ್ ಇದ್ದಾಗ ಆ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ ಆಫ್ ದ ಪಾರ್ಟ್ ಏನಿರುತ್ತೆ ಪ್ರಾಪರ್ ಇರುತ್ತೆ. ಬಟ್ ಬಿಕಾಸ್ ನಾವು ಮೂಮೆಂಟಲ್ಲಿದ್ದಾಗ ಕೆಲವೊಬ್ರು ಹೇಳ್ತಾರೆ ಇಂಬ್ಯಾಲೆನ್ಸ್ ಆಗುವಂಥದ್ದು, ಕೋಆರ್ಡಿನೇಟ್ ಆಗೋದಿಲ್ಲ. ಸೊ ಆ ಥರನಾದಂಥ ಒಂದು ಇದು ಮಸಲ್ ವೀಕ್ನೆಸಸ್ಗಳು ಕಾಣುವಂಥದ್ದು, ತುಂಬ ಹೊತ್ತು ಕೂತ್ಕೊಳ್ಳಿಕ್ಕಾಗೋದಿಲ್ಲ ಅಥವಾ ತುಂಬ ನಡೆಯೋಕ್ಕಾಗೋದಿಲ್ಲ, ಅವರ ಒಂದು ಆ್ಯಕ್ಟಿವಿಟಿಯಲ್ಲಿ ಅವರಿಗೆ ಡಿಸ್ಟರ್ಬೆನ್ಸಸ್ ಕಾಣುತ್ತೆ. ಸೊ ಹೀಗೆ ಹಲವಾರು ಲಕ್ಷಣಗಳಿರುತ್ತೆ ಬೇಸ್ಡ್ ಆನ್ ದ ಎಕ್ಸ್ಟೆಂಟ್ ಆಫ್ ಡಿಸ್ಕ್ ಪ್ರಾಬ್ಲಮ್ಮು, ಪ್ಲಸ್ ಯಾವ ಏಜ್ ಅವರಲ್ಲಾಗಿದೆ, ಯಾವ ಥರದಿಂದ ಆಗಿದೆ, ಅದ್ರ ಪ್ರಕಾರ ಕೆಲವರಲ್ಲಿ ಮತ್ತೆ ಹಲವಾರು ಬೇರೆ ಬೇರೆ ರೀತಿಯಾದ ಲಕ್ಷಣಗಳು ಕಾಣಬಹುದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಯಾವ ಏಜ್ನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ? ಬೇಸಿಕಲಿ ಆ್ಯಸ್ ಪರ್ ದ ನಾವು ಮನುಷ್ಯನ ಒಂದು ಬಾಡಿ ಎನಾಟಮಿಕಲ್ ಕಂಡೀಷನ್ಸ್ ಪ್ರಕಾರ ನೋಡೋದಾದರೆ ಏಜಿಂಗ್ ಪ್ರಾಸೆಸ್ಸಲ್ಲಿ ಸಾಮಾನ್ಯ ಒಂದು 40 ವಯಸ್ಸಿನ ನಂತರ ಸಹಜವಾಗಿ ಇದು ಶುರುವಾಗುವಂತಹ ಸಮಸ್ಯೆ ಡಿಜನರೇಷನ್. ಬಟ್ ಅರ್ಲಿ ಏಜಸಲ್ಲಿ ಬರ್ತಾ ಇದೆ ಅಂತ ಅಂದಾಗ ಅದು ಡ್ಯೂ ಟು ಮೆಕ್ಯಾನಿಕಲ್ ರೀಸನ್ಸ್. ಈಗ ಕೆಲವೊಬ್ಬರು ತುಂಬ ಹ್ಯಾಬಿಟ್ ಓರಿಯೆಂಟೆಡ್ ಇರ್ತಾರೆ, ಸ್ಮೋಕಿಂಗ್ಸು ಆ ಥರದ್ದು ಮಾಡಿದಾಗ ಓವರಾಲ್ ಏನು ನಮ್ಮ ಒಂದು ಬೋನ್ ಸ್ಟ್ರೆಂತು, ನಮ್ಮ ಒಂದು ಟೋಟಲ್ ಕನ್ಸ್ಟ್ರಕ್ಷನ್ ಆಫ್ ದ ಬಾಡಿ ಇದೆ, ಅದರಲ್ಲಿ ಹಲವಾರು ರೀತಿಯಾಗಿ ಅರ್ಲಿ ಡಿಜನರೇಟಿವ್ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಪರ್ಸನ್ ತುಂಬ ದಿನದಿಂದ ಲಾಂಗ್ ಸಸ್ಟೈನ್ ಡೆಫಿಷಿಯನ್ಸಿಯಿಂದ ಬೆಳೀತಾ ಇದ್ದಾರೆ, ಕ್ಯಾಲ್ಶಿಯಂ ಚೆನ್ನಾಗಿಲ್ಲ, ಡಿ ವಿಟಮಿನ್ಸ್ ಲೋ ಇದೆ,
ಆಗಿದೆ, ಬೇರೆ ಆರೋಗ್ಯ ಸಮಸ್ಯೆಯಲ್ಲಿದ್ದಾರೆ, ಅಥವಾ ತುಂಬ ಮೆಡಿಸಿನ್ಸ್ ತಗೊಳ್ತಿದ್ದಾರೆ, ಏನೋ ಒಂದು ಕ್ರಾನಿಕ್ ಮೆಡಿಕೇಷನ್ಸಲ್ಲಿದ್ದಾರೆ, ಸ್ಟೆರಾಯ್ಡಲ್ ಮೆಡಿಕೇಷನ್ಸಲ್ಲಿದ್ದಾರೆ, ಸಾಮಾನ್ಯವಾಗಿ ಏನಾಗುತ್ತೆ ಒಂದು ನ್ಯಾಚುರಲ್ ಹೆಲ್ತಿನೆಸ್ ಆಫ್ ದ ಬಾಡಿ ಮೇಲೆ ಎಫೆಕ್ಟ್ ಆಗುವಂಥದ್ದು. ಸೊ ಹಾಗಾದಾಗ ಅದು ಏಜ್ ಪ್ರೊಸೆಸ್ ಅಲ್ಲದೆ ಬೇರೆ ಈ ಥರ ಕಾರಣಗಳಿಂದ ಅರ್ಲಿ ಏಜಸ್ಸಲ್ಲೂ ಕಾಣ್ಬೋದು. ಬಟ್ ಫೀಮೇಲ್ಸ್ ಆರ್ ಡೆಫಿನೆಟ್ಲಿ ಮೋರ್ ಪ್ರೋನ್ ಟು ಕನ್ಸಿಡರಿಂಗ್ ಅವರ ಒಂದು ದೇಹದಲ್ಲಿ ಕ್ಯಾಲ್ಶಿಯಂ ಹಲವಾರು ರೀತಿಯಾಗಿ ಕಮ್ಮಿ ಹೆಚ್ಚು ಆಗ್ತಿರುತ್ತೆ. ಸೊ ಒನ್ಸ್ ಅವರು ಮ್ಯಾಚುರಿಟಿಯಲ್ಲಿ ಅವರಿಗೆ ಒಂದು ರೀತಿಯಾದಂಥ ಚೇಂಜಸ್ ಆಗುತ್ತೆ ದೇಹದಲ್ಲಿ. ಪ್ರೆಗ್ನೆನ್ಸಿ ದ್ವಾರ ಕ್ಯಾಲ್ಶಿಯಂ ಮತ್ತು ಮಿನರಲ್ ಡೆಫಿಷಿಯನ್ಸೀಸ್ ಡೆವಲಪ್ ಆಗ್ಬೋದು. ಪೋಸ್ಟ್ ಪ್ರೆಗ್ನೆನ್ಸಿ ಮೆನೋಪಾಸಲ್ ಸಿಚುವೇಷನಲ್ಲಿ ನ್ಯಾಚುರಲಿನೇ ಅವರಲ್ಲಿ ಏನಾಗುತ್ತೆ ಮೂಳೆಗಳಲ್ಲಿ ಸಾಂದ್ರತೆ ಕಡಿಮೆ ಆಗುವಂಥದ್ದು. ಸೊ ಹಾಗಾಗಿ ರೆಡ್ಯೂಸ್ಡ್ ಬೋನ್ ಡೆನ್ಸಿಟಿ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಅ ಪ್ರಮೋಟಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಹೀಗೆ ಏಜಿಂಗ್ ಪಾರ್ಟೀಸ್ ಲೈಕ್ ಅ ಪೋಸ್ಟ್ 40s ಇಟ್ಸ್ ವೆರಿ ಕಾಮನ್. ಅರ್ಲಿ ಏಜಸ್ಸಲ್ಲಿ ಡ್ಯೂ ಟು ವಿಯರ್ ಆ್ಯಂಡ್ ಟಿಯರ್ ಆರ್ ದೇರ್ ಲೈಫ್ ಸ್ಟೈಲ್ ಇಶ್ಯೂಸ್ ಆರ್ ಎನಿ ಇಂಜುರಿ ಆರ್ ಆಕ್ಸಿಡೆಂಟಲ್ ಕಾರಣದಿಂದ ಅರ್ಲಿ ಏಜಸ್ಸಲ್ಲೂ ಕಾಣ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಡಿಸ್ಕ್ ಸಮಸ್ಯೆಯಲ್ಲಿ ಟೈಪ್ಸ್ಗಳು ಎಷ್ಟಿದೆ ಅಂತ? ಬೇಸಿಕಲಿ ನಾನು ಹೇಳ್ದಂಗೆ ಡಿಸ್ಕಲ್ಲಿ ನಾವು ನೋಡುವಂಥದ್ದು ಡಿಸ್ಕ್ ಹರ್ನಿಯೇಟೆಡ್ ಡಿಸ್ಕ್ ಅನ್ನೋದು ತುಂಬ ಕಾಮನ್ ಕಂಡೀಷನ್ನು. ಡಿಸ್ಕ್ ಬಲ್ಜ್ ಈಸ್ ಅ ವೆರಿ ನಾರ್ಮಲ್ ಅರ್ಲಿ ಕಂಡೀಷನ್ಸು. ಹೆಂಗೆ ಶುರುವಾಗುತ್ತೆ ಒಂದು ಹಂತವಾಗಿ ನಾವು ನೋಡ್ಕೊಂಡು ಹೋಗೋದಾದರೆ, ಈಗ ಡಿಜೆನರೇಷನ್ ಆಯಿತು ಅಂದ್ಕೊಳ್ಳಿ. ಈಗ ಚೆನ್ನಾಗಿ ಗಟ್ಟಿಮುಟ್ಟಾಗಿರಬೇಕಾದಂಥ ಒಂದು ಡಿಸ್ಕು ಸ್ವಲ್ಪ ಸವಕಳಿ ಆಗಿದೆ, ಅದರದ್ದು ಒಂದು ಸ್ಪೇಸು ಹೈಟು ಕಮ್ಮಿ ಆಗಿದೆ, ಅದು ಸವಕಳಿ ಹಾಕ್ಕೊಂಡು ಹೋಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಅದನ್ನು ನಾವು ಕೇರ್ ತೊಗೊಂಡಿಲ್ಲ, ಅದು ಯಾಕೆ ಅಷ್ಟು ಬೇಗ ಆಗ್ತಿದೆ ಅನ್ನೋದು ನೋಡ್ಕೊಂಡಿಲ್ಲ, ಆ್ಯಕ್ಟಿವಿಟಿ ಓರಿಯೆಂಟೆಡ್ ಇತ್ತು ಅಥವಾ ಲೈಫ್ ಸ್ಟೈಲ್ ಓರಿಯೆಂಟೆಡ್ ಇತ್ತು, ಅದನ್ನು ಕೇರ್ ಮಾಡಿಲ್ಲ ಅಂದಾಗ ಇವೆಂಚುವಲಿ ಏನಾಗುತ್ತೆ ಅದು ಡೆಫಿನೆಟ್ಲಿ ಕ್ರ್ಯಾಕ್ ಡೌನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ರಪ್ಚರು ಆಗ್ಬೋದು. ಆ ರಪ್ಚರ್ ಆದ ನಂತರ ನಿಮ್ಗೆ ಏನಾಗ್ಬೋದು, ಒಳಗಡೆ ಇರುವಂತಹ ಒಂದು ಸಾಫ್ಟ್ ಕುಷನಿಂಗ್ ಮಟೀರಿಯಲ್ ಏನಿರುತ್ತೆ ಡಿಸ್ಕಲ್ಲಿ, ನಾವು ಸೆಂಟರ್ ಪಾರ್ಟ್ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತೀವಿ ನಾವು, ಅದು ಏನಾಗುತ್ತೆ ಇಟ್ ಬಲ್ಜಸ್ ಔಟ್ ಥ್ರೂ ಅನ್ನ ಹಾರ್ಡರ್ ಪಾರ್ಟು. ಸೊ ಅದು ಬಂದ್ಬಿಟ್ಟು ನಾವು ಡಿಸ್ಕ್ ಬಲ್ಜ್ ಅನ್ನುವಂಥದ್ದು. ಇನ್ ಮೋಸ್ಟ್ ಆಫ್ ದ ಕೇಸಸ್ ಅದು ಹರ್ನಿಯೇಷನ್ ಕೂಡ ಹೇಳ್ಬೋದು. ಸೊ ಅಥವಾ ಸ್ಲಿಪ್ ಡಿಸ್ಕ್ ಅಂತ ಹೇಳ್ಬೋದು. ಒಂದೊಂದು ಸತಿ ಏನಾಗುತ್ತೆ ಬಿಕಾಸ್ ಆ ಒಂದು ಎರಡು ಮೂಳೆ ಮಧ್ಯೆ ಅದ್ರ ಕೆಲಸನೇ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು, ಸ್ಟ್ರಕ್ಚರ್ ಮೇಂಟೈನ್ ಮಾಡೋದು, ಫ್ಲೆಕ್ಸಿಬಿಲಿಟಿ ಕೊಡೋದು, ಆ ಥರನಾದಂಥ ಸಪೋರ್ಟ್ ಸಿಸ್ಟಮ್ ಅದಾಗಿರುತ್ತೆ. ಮೋಸ್ಟ್ ಆಫ್ ದ ಕೇಸಸ್ ಡ್ಯೂ ಟು ವಿಯರ್ ಆ್ಯಂಡ್ ಟಿಯರ್ ಆ ಥರ ಆದಾಗ ಕೆಲವೊಂದು ಸತಿ ಏನಾಗುತ್ತೆ ಅದು ಸವಕಳಿ ಆದಾಗ ಒಂದ್ರ ಮೇಲೆ ಒಂದು ಮೂಳೆ ಜರುಗುವಂಥದ್ದು, ಲಿಸ್ಥೇಸಿಸ್ ಅಂತ ಹೇಳ್ತೀವಿ ನಾವು, ಸ್ಪಾಂಡಿಲೋಲಿಸ್ಥೇಸಿಸ್. ಸೊ ಅದು ಜರುಗದಂಗೆ ಆಗುವಂಥದ್ದು. ಸೊ ಹೀಗೆ ಹಲವಾರು ರೀತಿಯಾಗಿ ಅದರಲ್ಲಿ ನಮಗೆ ಕಂಡೀಷನ್ಸನ್ನು ನೋಡ್ಬೋದು. ಬಟ್ ಕಾಮನ್ಲಿ ನಾವು ಡೇ ಟು ಡೇ ಪ್ರಾಕ್ಟೀಸಲ್ಲಿ ನೋಡುವಂಥ ಡಿಸ್ಕ್ ಪ್ರಾಬ್ಲಮ್ಸ್ ಅನ್ನೋದೇ ಈ ಹರ್ನಿಯೇಟೆಡ್ ಡಿಸ್ಕ್ ಆರ್ ದ ಡಿಸ್ಕ್ ಬಲ್ಜ್ ಆರ್ ಪ್ರೊಲಾಪ್ಸ್ ಡಿಸ್ಕ್ ಆರ್ ಅಟ್ ಟೈಮ್ಸ್ ಇವನ್ ಜಸ್ಟ್ ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀವಿ ನಾವು. ಅವರಿಗೆ ನೋವುಗಳು ಮಲ್ಟಿಪಲ್ ವೇಯಲ್ಲಿರುತ್ತೆ, ಒಂದು ರೀತಿಯಾದಂಥ ಕಂಟಿನ್ಯೂಡ್ ಸಸ್ಟೈನ್ ಸಿಂಪ್ಟಮ್ಸ್ ಇರುತ್ತೆ, ಬಳಲ್ತಾ ಇರ್ತಾರೆ. ದೇ ವಿಲ್ ಬಿ ಆಲ್ವೇಸ್ ಹ್ಯಾವಿಂಗ್ ಒನ್ ಆರ್ ದ ಅದರ್ ವೇ ಆಫ್ ಡಿಫಿಕಲ್ಟೀಸು. ಸೊ ಹೀಗೆ ಒಂದೊಂದು ಪ್ಯಾಟರ್ನ್ ಆಫ್ ಪೇಯ್ನ್ ಅಥವಾ ಒಂದು ಪ್ಯಾಟರ್ನ್ ಆಫ್ ಸ್ಟ್ರಕ್ಚರಲ್ ಚೇಂಜಸ್ ಅನ್ನೋದು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಕಂಡೀಷನ್ಸಲ್ಲಿ ಕಾಣ್ಬೋದು. ಬಟ್ ಮೋಸ್ಟ್ ಕೇಸಸ್ ಡಿಸ್ಕ್ ಪ್ರಾಬ್ಲಮ್ ಬರೋದೇ ಬಲ್ಜ್ ಆರ್ ದ ಸ್ಲಿಪ್ ಡಿಸ್ಕು. ಆ್ಯಂಡ್ ಮೋಸ್ಟ್ ಟೆಂಡೆನ್ಸಿ ಇರುವಂಥದ್ದು ಕತ್ತು ಮತ್ತು ನಮ್ಮ ಸೊಂಟದ ಭಾಗ. ಯಾಕಪ್ಪ ಅಂದರೆ ದೀಸ್ 2 ಪಾಯಿಂಟ್ಸ್ ಆರ್ ಅ ವೇಟ್ ಬಿಯರಿಂಗ್ ಪಾಯಿಂಟ್ಸ್. ಸೊ ಕತ್ತು ಹತ್ರ ನಿಮಗೆ ಬರುವಂಥದ್ದು ಕಾರಣ ನಿಮ್ಮ ಸ್ಕಲ್ ಇಸ್ ಡೆಫಿನೆಟ್ಲಿ ವೆರಿ ಹೆವಿ ಸ್ಟ್ರಕ್ಚರ್. ಸೊ ಮೂಮೆಂಟ್ಸು ಬೆಂಡಿಂಗು ಅದೆಲ್ಲ ನೀವು ನಿಮ್ಮ ಪೋಸ್ಚರ್ ಮಿಸ್ಟೇಕ್ಸ್ ಇತ್ತು ಅಂದಾಗ ಅಲ್ಲಿನ ಒತ್ತಡದಿಂದ ಅದು ಡಿಸ್ಕ್ ಮೇಲೆ ಪ್ರಾಬ್ಲಮ್ ಬರ್ಬೋದು. ಸ್ಪಾಂಡಿಲೋಸಿಸ್ನ ನಂತರ ಸೆಕೆಂಡರಿ ಇನ್ವಾಲ್ವ್ಮೆಂಟ್ ಆಗಿ ಬರ್ಬೋದು. ಬಟ್ ಸೊಂಟದ ಭಾಗದಲ್ಲಿ ಆಬ್ವಿಯಸ್ಲಿ ಬಿಕಾಸ್ L1 to L5 ಏನಿದೆ ದೀಸ್ ಆರ್ ಲೈಕ್ ಅ ಮೇನ್ ಸಪೋರ್ಟ್ ಸಿಸ್ಟಮ್ ಆಫ್ ದ ಬಾಡಿ, ಅಪ್ಪರ್ ಬಾಡಿ ವೇಟ್ ಬಿಯರಿಂಗ್ಗೆ. ಸೊ ಬಟ್ ದೆನ್ ಅಲ್ಲಿ ಏನಾಗುತ್ತೆ ಡ್ಯೂ ಟು ಬೆಂಡಿಂಗ್, ಡ್ಯೂ ಟು ಬಾಡಿ ವೇಟ್, ಡ್ಯೂ ಟು ಸರ್ಟನ್ ಆ್ಯಕ್ಟಿವಿಟೀಸ್ ಆರ್ ಆಕ್ಯುಪೇಷನ್ಸ್ ಏನಾಗುತ್ತೆ ನಿಮಗೆ ಸಾಮಾನ್ಯವಾಗಿ ಅಲ್ಲೂ ಒಂದು ವೀಕ್ ಪಾಯಿಂಟ್ ಇರುತ್ತೆ. ಸೊ ಹಾಗಾಗಿ ನಾವು ಕಾಮನ್ಲಿ ಜಾಸ್ತಿ ಜನರಲ್ಲಿ ನೋಡೋದು ಲಂಬಾರ್ ಡಿಸ್ಕ್ ರಿಲೇಟೆಡ್ ಸಮಸ್ಯೆಗಳು, ಸರ್ವೈಕಲ್ ಡಿಸ್ಕ್ ರಿಲೇಟೆಡ್ ಸಮಸ್ಯೆಗಳು. ಎಷ್ಟು ಇನ್ನು ಬಹಳಷ್ಟು ಜನ ಈ ಸಮಸ್ಯೆ ಬಂದಾಗ ನೆಗ್ಲೆಕ್ಟ್ ಮಾಡ್ತಾರೆ. ಅಂದರೆ ಒಂದು ಪೇನ್ ಕಿಲ್ಲರ್ ತೊಗೊಂಡ್ರೆ ಸರಿ ಆಗುತ್ತೆ, ಅಥವಾ ಒಂದು ಮಸಾಜ್ ತೊಗೊಂಡ್ರೆ ಸರಿ ಆಗುತ್ತೆ, ಅಥವಾ ಒಂದೆರಡು ದಿನ ರೆಸ್ಟ್ ಮಾಡಿದ್ರೆ ಸರಿ ಆಗುತ್ತೆ ಅಂತ. ಬಟ್ ಈ ಒಂದು ಸಮಸ್ಯೆಗೆ ಟ್ರೀಟ್ಮೆಂಟ್ನ ಡಿಲೇ ಮಾಡೋದ್ರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ? ಬೇಸಿಕಲಿ ನಾನು ಏನು ಹೇಳಿದೆ ಈಗ ಸಿಂಪಲಿ ನಾವು ಡಿಸ್ಕ್ ಪ್ರಾಬ್ಲಮ್ಸ್ಗಳಲ್ಲಿ ಡಿಸ್ಕೈಟಿಸ್ ನೋಡ್ತೀವಿ ಅಂದರೆ ಸುಮ್ಮನೆ ಅದಕ್ಕೊಂಚೂರು ಊತ ಬಂದದ್ದು ನೋಡ್ಬೋದು. ಎಷ್ಟೋ ಸತಿ ನಾವು ಸುಮ್ಮನೆ ಒಂದು ರೀತಿಯಾದಂಥ ಪ್ರೆಷರ್ ಆ್ಯಕ್ಟಿವಿಟಿಯಿಂದಾಗಿ ಸ್ವಲ್ಪ ಪೇನ್ ಕಾಣುವಂಥದ್ದು ನೋಡ್ಬೋದು. ಬಟ್ ಕೆಲವೊಂದು ಕೇಸಸಲ್ಲಿ ನಾವು ಏನು ನೋಡ್ತೀವಿ, ಇವನ್ ಡಿಸ್ಕ್ ಹರ್ನಿಯೇಷನ್ ಅಥವಾ ರಪ್ಚರ್ ಆರ್ ಸ್ಲಿಪ್ ಡಿಸ್ಕ್. ಸೊ ನಾನು ಹೇಳಿದೆ ಅದು ನರಗಳು ಪಾಸ್ ಆಗುವಂತಹ ಒಂದು ದಾರಿಯಲ್ಲಿ ಏನಾಗುತ್ತೆ ಕೆಲವೊಂದು ಸತಿ ಅಡಚಣೆ ಆಗ್ಬೋದು. ಸ್ಪೈನಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ ನಾವು. ಸೊ ಅದೇನು ಪಾತ್ವೇ ಏನಿರುತ್ತೆ ಡ್ಯೂ ಟು ಈ ಒಂದು ಸ್ಟ್ರಕ್ಚರಲ್ ಡಿಸ್ಟರ್ಬೆನ್ಸಿಂದ ಏನಾಗುತ್ತೆ ಅದಕ್ಕೆ ಆ ಒಂದು ಅಲ್ಲಿ ಅಡಚಣೆ ಆಗುವಂಥದ್ದು. ವೆನ್ ದ ಪಾತ್ ಗೆಟ್ಸ್ ನ್ಯಾರೋ ಡೌನ್, ಆ ಪಾಸಿಂಗ್ ನರಕ್ಕೆ ಏನಾಗುತ್ತೆ
ಒಂದು ಸಣ್ಣದಾಗಿ ಇರಿಟೇಷನ್ ಆಗ್ಬೋದು. ಸಾಮಾನ್ಯ ನಾವು ನೋಡ್ತೀವಿ ಒಬ್ಬೊಬ್ಬರಲ್ಲಿ ಒಂದು ಕಂಡೀಷನ್ ಇದೆ ಸಯಾಟಿಕಾ ಅಂತ ಹೇಳಿ, ಸೊಂಟದಿಂದ ಹಿಡಿದು ಕಾಲುವರೆಗೂ ಪೂರ್ತಿ ಕಾಲು ಎಳಿತಾ ಬಂದಂಗೆ ಆಗುತ್ತೆ, ತುಂಬ ನೋವು ಆಗುತ್ತೆ, ತಡ್ಕೊಳಕ್ಕಾಗೋದಿಲ್ಲ, ಜೋಮ್ ಬರುತ್ತೆ, ಕರೆಂಟ್ ಶಾಕ್ ಹೊಡೆದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಸೆಕೆಂಡರಿ ಇಂಪ್ಯಾಕ್ಟ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಆಗಿ ಆಗಿರ್ಬೋದು. ಪಾಸಿಂಗ್ ನರಗಳಿಗೆ ಒತ್ತಡ ಆದಾಗ ಏನಾಗುತ್ತೆ, ಆ ಲೋಕಲ್ ಪಾಯಿಂಟಲ್ಲಿ ನಿಮಗೆ ನೋವು ಆಗ್ಬೋದು, ಅಥವಾ ಆ ಟೋಟಲ್ ನರದ ಪಾತ್ವೇ ಎಲ್ಲೆಲ್ಲಿದೆ, ಯಾವ್ಯಾವ ಪಾರ್ಟ್ಸಿಗೆ ಅದು ಪಾಸನ್ ಆಗ್ತಾ ಇದೆ, ಅಲ್ಲೆಲ್ಲ ನಿಮ್ಗೆ ಏನಾಗ್ಬೋದು ಒಂದು ರೀತಿಯಾಗಿ ಡಿಸ್ಕಂಫರ್ಟ್ ಅಥವಾ ಪೇನ್ ಅಥವಾ ನಮ್ನೆಸ್ಸು, ಜೋಮು, ಈ ಥರದಾದಂಥ ಕಂಟಿನ್ಯೂಯೇಷನ್ ಆಗ್ಬೋದು. ಸೊ ಸಯಾಟಿಕಾ ಇಸ್ ಒನ್ ಆಫ್ಟರ್ ಸಚ್ ಕಂಡೀಷನ್ಸ್. ಒಂದಾದರೆ ಡ್ಯೂ ಟು ಆ ನರದ ಕಂಪ್ರೆಷನ್ ತುಂಬ ಜಾಸ್ತಿ ಆದಾಗ ಸ್ಪೈನಲ್ ಇನ್ಸ್ಟಾಬಿಲಿಟಿ ಅಂತ ಹೇಳ್ತೀವಿ ನಾವು. ಸೊ ಮೂವ್ಮೆಂಟು ಆಗುವಾಗೆಲ್ಲ ಕೋಆರ್ಡಿನೇಷನ್ ಆಗೋದಿಲ್ಲ, ಕಾಲು ಯಾಕೋ ಒಂದು ಸ್ವಲ್ಪ ಭಾರ ಅನಿಸುತ್ತೆ ಹೇಳ್ತಾರೆ, ಎತ್ತಿ ಹಿಡಿಯೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ದಟ್ಸ್ ಅ ರಿಯರ್ ಕೇಸ್ ಸಿನಾರಿಯೋ. ತುಂಬ ಆಕ್ಸಿಡೆಂಟಲ್ ಇಂಜುರೀಸು, ತುಂಬ ಸಡನ್ನೆಸ್ ಆದಾಗ, ಒಂದ್ರ ಮೇಲೆ ಒಂದು ಮೂಳೆ ಬೆನ್ಮೂಳೆ ಜರುಗಿದಾಗ, ಸಾಮಾನ್ಯ ನರಕ್ಕೆ ತುಂಬ ಒತ್ತಿತ್ತು, ಕಂಪ್ರೆಷನ್, ನರ್ವ್ ರೂಟ್ ಕಂಪ್ರೆಷನ್ ಅಂತ ಹೇಳ್ತೀವಿ ನಾವು. ಸೊ ಆ ಥರದ್ದು ಆದಾಗ ಏನಾಗುತ್ತೆ, ಆಲ್ ನರ್ವಸ್ ಸಿಚುವೇಶನ್ಸ್ ಆರ್ ಸಿಂಪ್ಟಮ್ಸ್ ಮೈಟ್ ಕಮ್. ಅದರಲ್ಲಿ ಪೇನ್ ವೇರಿಯೇಷನ್ ತುಂಬ ಜಾಸ್ತಿ ಇರುತ್ತೆ, ತಡ್ಕೊಳ್ಳಾರ್ದಷ್ಟು ಪೇನ್ ಕಾಣ್ಬೋದು. ಸೊ ಹಾಗಿದ್ದಾಗ ಅಲ್ಲೇ ಲೋಕಲ್ ಇಲ್ಲದೆ ಅದು ಹರಡುವಂಥದ್ದಾದಾಗ ಡೆಫಿನೆಟ್ ಕಾಂಪ್ಲಿಕೇಶನು. ಇನ್ಸ್ಟಾಬಿಲಿಟಿ ಇಸ್ ಒನ್. ನರದ ಒಂದು ಒತ್ತುವಿಕೆ ಅಥವಾ ವೀಕ್ನೆಸ್ ಆಗೋದ್ರಿಂದ ಇಟ್ ಕ್ಯಾನ್ ಲೀಡ್ ಟು ಪ್ಯಾರಾಸಿಸ್ ಕಂಡೀಷನ್ಸ್, ಅಂದರೆ ಒಂದು ರೀತಿ ನಮಗೆ ಒಂದು ಸ್ವಾಧೀನ ಇಲ್ಲದೆ ಇರುವಂಥದ್ದು. ಸೊ ಆ ಥರನಾದಂಥ ಚಾನ್ಸಸ್ ಇರುತ್ತೆ. ಬಟ್ ಮೋಸ್ಟ್ ಕೇಸಸಲ್ಲಿ ಇಟ್ ಈಸ್ ಅನ್ ಪೇನ್ ವಿಚ್ ಕಂಟಿನ್ಯೂಸ್, ಕ್ವಾಲಿಟಿ ಆಫ್ ಲೈಫ್ ಇಂಪ್ಯಾಕ್ಟ್ ಆಗುತ್ತೆ. ಎಲ್ಲ ಕೆಲಸಗಳು ಮಾಡಲಿಕ್ಕಾಗೋದಿಲ್ಲ, ಬೆಂಡಿಂಗು, ಆ್ಯಕ್ಟಿವಿಟೀಸು, ವಾಕಿಂಗು, ಇವುಗಳೆಲ್ಲ ಅವರಿಗೆ ಅಡಚಣೆಗಳು ಕಂಡು ಬರುವಂಥದ್ದು. ಕ್ರಾನಿಸಿಟಿ ಅನ್ನೋದು, ಈಗ ಒಂದು ಪೇನ್ ನಿಮಗೆ ಕಂಟಿನ್ಯೂಸ್ಲಿ ನಡೀತಾ ಇದೆ ಅಂದಾಗ ಆಬ್ವಿಯಸ್ಲಿ ನಿಮ್ಮ ಒಂದು ಫಿಸಿಕಲ್ ಮೆಂಟಲ್ ಆ್ಯಕ್ಟಿವಿಟಿ ಅಥವಾ ವೆಲ್ ಬೀಯಿಂಗ್ ಅನ್ನೋದು ಇರೋದಿಲ್ಲ. ಸೊ ದಟ್ ಇಟ್ ಸೆಲ್ಫ್ ಇಂಪ್ಯಾಕ್ಟ್ಸ್ ಯರ್ ಕ್ವಾಲಿಟಿ ಆಫ್ ಲೈಫ್. ಆ್ಯಸ್ ಸಚ್ ಫಿಸಿಕಲ್ ಲೆವೆಲಲ್ಲಿ ಅದು ಸಿಂಪಲ್ ಅಷ್ಟೇ ಲೋಕಲೈಸ್ ಆಗಿ ಅಲ್ಲಿಗೆ ಇಫೆಕ್ಟ್ ಆಗ್ಬೋದು, ಅಥವಾ ಇಟ್ ಮೈಟ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಅದು ಪಾಸಿಂಗ್ ನರಗಳಿಗೆ ಒತ್ತುವಂಥದ್ದು. ಆ ಪಾಸಿಂಗ್ ನರದ ಒತ್ತುವಿಕೆಯಿಂದ ಆಗ್ಬೋದಾದಂಥ ನಮ್ನೆಸ್ಸಿಂದ ಹಿಡ್ಕೊಂಡು ನರ್ವ್ನ ಕಂಪ್ಲೀಟ್ ವೀಕ್ನೆಸ್, ಡಿಜನರೇಟಿವ್ ಚೇಂಜಸ್ ಆಗ್ಬೋದು, ಇರಿಟೇಷನ್ ಆಗ್ಬೋದು, ನ್ಯೂರೋಪತಿಕ್ ಸಿಂಪ್ಟಮ್ಸ್. ಒಬ್ಬೊಬ್ರಿಗೆ ಹೇಳ್ತೀವಿ ನಾವು ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಡ್ಯೂ ಟು ಆಕ್ಸಿಡೆಂಟಲ್ ಸಿಚುವೇಶನ್ ಇರ್ಬೋದು, ತುಂಬ ಉರಿ ಬರ್ತದೆ ಕೈ ಕಾಲಿಗೆಲ್ಲ, ಪಾದ ಎಲ್ಲ ಜೋಮ್ ಅನ್ನುತ್ತೆ, ರಾತ್ರಿ ಎಲ್ಲ ತುಂಬ ಜಾಸ್ತಿ ಆಗ್ತಿರುತ್ತೆ. ಸೊ ಹೀಗೆ ಒಬ್ಬೊಬ್ಬರಲ್ಲಿ ಅದು ಇಟ್ ಮೈಟ್ ಗೋ ಟು ದಟ್ ಎಕ್ಸ್ಟೆಂಟ್. ಬಟ್ ಡಿಪೆಂಡ್ಸ್ ಆನ್ ಎವ್ರಿ ಇಂಡಿವಿಜುವಲ್ ಕೇಸ್. ಯಾಕೆ ಆ ಪ್ರಾಬ್ಲಮ್ ಅವರಲ್ಲಿ ಬಂದಿದೆ, ಅವ್ರು ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದಾರೆ, ಅದನ್ನು ಮ್ಯಾನೇಜ್ ಮಾಡ್ತಿಲ್ಲ ಅಂದಾಗ ಆಗ್ಬೋದಾದ ಕಾಂಪ್ಲಿಕೇಶನ್ಸ್ ಕೌಂಟೇಬಲ್. ಅಟ್ ಟೈಮ್ಸ್ ಇಟ್ ಮೈಟ್ ಟೋಟಲಿ ಕಾಂಪ್ರಮೈಸ್ ದರ್ ಆಕ್ಟಿವಿಟಿ. ಸೊ ಡಿಪೆಂಡ್ ಆಗುತ್ತೆ ಯಾವ ಲೆವೆಲ್ ಆಫ್ ಇಂಪ್ಯಾಕ್ಟ್ ಅವ್ರಿಗೆ ಆಗಿದೆ ಅನ್ನೋದ್ರ ಮೇಲೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಬೇಸಿಕಲಿ ಈಗ ಮಲ್ಟಿಪಲ್ ಹಂತದ ಲಕ್ಷಣಗಳಿರುತ್ತೆ. ಈಗ ನಿಮಗೆ ವಿಯರ್ ಆ್ಯಂಡ್ ಟಿಯರ್ ಅಂತ ಹೇಳ್ತೀವಿ ಅರ್ಲಿ ಏಜಸಲ್ಲಿ. ವಿಯರ್ ಆ್ಯಂಡ್ ಟಿಯರ್ ತುಂಬ ಅತಿಯಾಗಿ ಕೆಲಸ, ಒತ್ತಡ, ಭಾರ, ಈಗ ತುಂಬ ಭಾರ ಹೇಳ್ತಿರ್ತಾರೆ ಆ ಥರದಲ್ಲಿ, ತುಂಬ ನಿಂತ್ಕೊಂಡು ಮಾಡಲೇಬೇಕು ಕೆಲಸ ಆ ಥರದವರಲ್ಲಿ. ಇಂಥವರಲ್ಲಿ ಏನಾಗುತ್ತೆ ಅಂತಂದರೆ ಮ್ಯಾನೇಜ್ಮೆಂಟ್ ಆಫ್ ದ ಪೇಯ್ನ್ ಫಸ್ಟ್ ಹ್ಯಾಂಡ್ ಕಂಡೀಷನ್ ನೀಡ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈಗ ನೀವು ಕಂಟಿನ್ಯೂಸ್ ಪೇನ್ ಕಿಲ್ಲರ್ಸು ಆ ಥರ ಮೆಡಿಕೇಷನ್ಸ್ ಯೂಸ್ ಮಾಡಿದಾಗ ಅದು ಏನಾಗೋದಿಲ್ಲ, ನಿಮ್ಗೆ ಅಲ್ಲಿ ಪೇನ್ ಮಾತ್ರ ಕಮ್ಮಿ ಮಾಡೋಲ್ಲ, ಬಟ್ ಅಡಿಷ್ನಲ್ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕೊಡ್ಬೋದು. ಬಟ್ ಹೋಮಿಯೋಪತಿ ಔಷಧಿಯಲ್ಲಿ ಆ ಥರ ಸಿಚುವೇಶನ್ ಇರೋದಿಲ್ಲ. ಈಗ ಒಬ್ಬೊಬ್ಬರಲ್ಲಿ ನಾನು ಹೇಳಿದೆ ವಿಯರ್ ಆ್ಯಂಡ್ ಟಿಯರ್ ಏನು ಬರುತ್ತೆ, ಒಬ್ಬೊಬ್ಬರಲ್ಲಿ ಆಕ್ಸಿಡೆಂಟಲ್ ಕಂಡೀಷನ್ಸಿಂದ, ಒಬ್ಬೊಬ್ಬರಲ್ಲಿ ಹೆರಿಡಿಟ್ರಿ ಟ್ರಿಗರ್ಸಿಂದ, ಲೈಫ್ ಸ್ಟೈಲ್ ಹ್ಯಾಬಿಟ್ಸಿಂದ, ಡೆಫಿಷಿಯನ್ಸಿ ಫ್ಯಾಕ್ಟರ್ಸಿಂದ ಲಕ್ಷಣಗಳು ಕೂಡ ಅದೇ ಥರ ವೇರಿ ಆಗುತ್ತೆ. ಸೊ ಯಾರಲ್ಲಿ ಯಾವ ಥರನಾಗಿ ಬಂದಿದೆ, ಯಾವ ಥರ ತೊಂದರೆ ಕೊಡ್ತಾ ಇದೆ, ಹಾಗೆ ಪ್ರತಿ ಇಂಡಿವಿಜುವಲ್ ಕೇಸಿಗೆ ಅನುಗುಣವಾಗಿ ನಮ್ಮಲ್ಲಿ ಏನಾಗುತ್ತೆ ಹೋಮಿಯೋಪತಿ ಔಷಧಿಗಳು ಅವರ ತಕ್ಕನಾಗಿ ಏನು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಇರುತ್ತೆ. ಸೊ ಹಾಗಿದ್ದಾಗ ಪೇನ್ ಅನ್ನೋದು ರೆಡ್ಯೂಸ್ ಆಗುವಂಥದ್ದು, ಮುಂದೆ ಅದರಿಂದ ಬರ್ಬೋದಾದ ಕಾಂಪ್ಲಿಕೇಶನ್ಸ್ ತಡಿಬೋದು. ಡಿಜನರೇಷನ್ ಅನ್ನೋದೇನು ಯಾರ ಕಂಟ್ರೋಲ್ ಇರಲ್ಲ, ಅದು ಬಾಡಿಯ ಒಂದು ಬೇಸಿಕ್ ಇದು ಗುಣಲಕ್ಷಣ. ಬಟ್ ಅದು ತುಂಬ ಅರ್ಲಿ ಏಜಲ್ಲಿ ಆಗ್ತಿದೆ ಅಂದರೆ ಆ ಡಿಜನರೇಟಿವ್ ಚೇಂಜಸನ್ನು ಸ್ಟಾಪ್ ಮಾಡಿ ಅದನ್ನು ಮತ್ತೆ ಕೆಲವೊಂದು ಅರ್ಲಿ ಏಜಸ್ ಅವರು ಇದ್ದಾರೆ ಅಂತಂದರೆ ರೀಜನರೇಟಿವ್ ಚೇಂಜಸ್ಗೂ ಕೂಡ ಅನುಕೂಲ ಮಾಡುವಂಥ ಔಷಧಿ ಇರುತ್ತೆ. ಬಿಕಾಸ್ ಹೋಮಿಯೋಪತಿ ಔಷಧಿ ಏನು ವರ್ಕ್ ಮಾಡುವಂಥದ್ದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡೋದ್ರ ಜೊತೆಗೆ, ಸೊ ಕಾಯಿಲೆಯ ಹಂತವನ್ನು ಕಂಟ್ರೋಲ್ ಮಾಡೋದಲ್ಲದೆ ಮುಂದೆ ಅದು ಮತ್ತೆ ರಿಕರ್ ಆಗ್ದಂಗೆ ಮತ್ತೆ ಅವರಲ್ಲಿ ಏನಾಗುತ್ತೆ ಜನರಲ್ ಹೆಲ್ತ್ ಸ್ಟೆಬಿಲಿಟಿ ಬರಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇಟ್ಸನ್ನು ಸೈಡ್ ಎಫೆಕ್ಟ್ ಅನ್ನುವಂಥದ್ದು ಬರುವುದಿಲ್ಲ, ಒಂದು ಲೈಫ್ ಟೈಮ್ ತಿನ್ಕೊಂಡೇ ಇರಬೇಕು ಅನ್ನೋವಂಥದ್ದು ಇರೋದಿಲ್ಲ. ಎಸ್ ಅಫ್ಕೋರ್ಸ್ ದೇರ್ ಆರ್ ಸರ್ಜಿಕಲ್ ಕಂಡೀಷನ್ಸ್ ಇನ್ ಬ್ಯಾಕ್ ಕಂಡೀಷನ್ಸಲ್ಲಿ, ಡಿಸ್ಕ್ ಪ್ರಾಬ್ಲಮ್ಸಲ್ಲಿ, ಆಕ್ಸಿಡೆಂಟಲ್ಲಿ ಕೆಲವೊಂದು ಸತಿ ಅವರು ವಾಯಾ ಸರ್ಜಿಕಲ್ ಇಂಟರ್ವೆನ್ಷನ್ ಎಲ್ಲ ನರ್ವ್ ಕಂಪ್ರೆಷನ್ ರಿಲೀಸ್ ಮಾಡಿಸ್ಕೊಂಡಿರ್ತಾರೆ, ಆಪರೇಷನ್ಸು ಹೋಗಿರ್ತಾರೆ. ಬಿಕಾಸ್ ಡಿಸ್ಕ್ ಬಲ್ಜ್ ಅನ್ನೋದು ಒಂದು ಕಡೆ ಆದಾಗ ಅದನ್ನು ಅವರು ಕರೆಕ್ಟ್ ಮಾಡಿರ್ತಾರೆ, ಬಟ್ ಆ ಟೆಂಡೆನ್ಸಿಯನ್ನು ಸರ್ಜರಿ ಅನ್ನೋದು ಬ್ಲಾಕ್ ಮಾಡಲ್ಲ. ಈಗ ಮತ್ತೆ ಅದು ಮತ್ತೆ ಒಂದು ಕಡೆ ಡೆವಲಪ್ ಆಗೋ ಅವಕಾಶನೂ ಇರುತ್ತೆ. ದಟ್ ಇಸ್ ವಾಟ್ ಮಲ್ಟಿ ಲೆವೆಲ್ ಆಫ್ ಡಿಜನರೇಟಿವ್ ಚೇಂಜಸ್ ಅಂದ್ಕೊಳ್ಳಿ. ಸೊ ಅಂಥ ರಿಕರೆನ್ಸಿ ಟೆಂಡೆನ್ಸಿಯನ್ನು ಸ್ಟಾಪ್ ಮಾಡಲಿಕ್ಕೆ ದೇಹದಲ್ಲಿರುವಂಥ ಒಂದು ಡಿಸೀಸ್ ಫೈಟಿಂಗ್ ಕೆಪಾಸಿಟಿ ಏನಿದೆ ಅದನ್ನು ಕೂಡ ಸ್ಟೆಬಿಲೈಸ್ ಮಾಡಲಿಕ್ಕೆ ನಮ್ಮ ಹೋಮಿಯೋಪತಿ ಔಷಧಿಗಳು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ತಿರ್ಗಾ ಆ ಥರದ ಪ್ರಾಬ್ಲಮ್ಸ್
ಕಾಂಪ್ಲಿಕೇಶನ್ಸ್ಗೆ ಒಳಗಾಗೋದಿಲ್ಲ. ಒಂದು ಕಡೆ ಬಂದಿದ್ದು ರಿಸಾಲ್ವ್ ಆಗುತ್ತೆ, ಅದರ ನಂತರ ಮುಂದುವರಿಲಿಕ್ಕೂ ಏನು ಔಷಧಿಗಳು ಸಹಾಯ ಮಾಡೇ ಮಾಡ್ತವೆ, ಮತ್ತೆ ಹೆಚ್ಚು ಕಾಂಪ್ಲಿಕೇಟ್ ಮಾಡೋಕ್ಕೆ ಬಿಡಲ್ಲ. ನರ ಕೆಲವೊಬ್ಬರಲ್ಲಿ ತುಂಬ ವೀಕ್ ಆಗಿರ್ತವೆ. ಏನೋ ನಂದು ಆಪ್ರೇಷನ್ ಆಯಿತು, ನಾನು ಎಲ್ಲ ಆಯಿತು, ಬಟ್ ನಂಗೆ ಆದರೂ ನೋವು ಬರುತ್ತೆ, ಆದರೂ ನನಗೆ ಮೂಮೆಂಟ್ಗೆಲ್ಲ ಶಕ್ತಿ ಸಾಕಾಗಲ್ಲ, ಮಸಲ್ ವೀಕ್ನೆಸ್ ಅನಿಸುತ್ತೆ, ಕಾಲು ಹೇಳ್ತಾ ಬರುತ್ತೆ, ಸುಸ್ತಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಆ ಥರನಾದಂಥ ರಿಕವರಿಗೋಸ್ಕರ ಸಪೋರ್ಟಿವ್ ರೋಲಲ್ಲೂ ಕೂಡ ಔಷಧಿಗಳು ಸಹಾಯ ಮಾಡುತ್ತೆ, ರಿಕವರಿಗೂ ಹೆಲ್ಪ್ ಆಗುತ್ತೆ, ಮತ್ತು ಲಾಂಗ್ ಲಾಸ್ಟಿಂಗ್ ರಿಲೀಫ್ ಅನ್ನೋದು ಕೂಡ ಸಿಗುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಬರಬಾರ್ದು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು? ಬೇಸಿಕಲಿ ಒನ್ ಥಿಂಗ್ ಈಸ್ ನಿಮ್ಮದು ಪೋಶ್ಚರಲ್ ಇಂಪ್ಯಾಕ್ಟ್ಸ್ಗಳಿರ್ತದೆ. ಸೊ ನೀವು ಕೂತ್ಕೊಳ್ಳುವಾಗ ಯಾವ ಥರ ಕೂತ್ಕೋಬೇಕು, ನಿಮ್ಮ ಫುಟ್ ರೆಸ್ಟ್ ಯೂಸ್ ಮಾಡುವಂಥದ್ದು, ಬೆನ್ನಿಗೆ ತುಂಬ ಪ್ರೆಷರ್ ಆಗ್ತಿದೆ ಅಂದರೆ ಸ್ವಲ್ಪ ಕಂಟಿನ್ಯೂಸ್ ಕೂತ್ಕೊಳ್ಳದೆ ಮೂಮೆಂಟನ್ನು ಮಾಡುವಂಥದ್ದು. ಒಂದು ಅರ್ಧ ಗಂಟೆ ಕೂತಿದ್ರೆ ಅಂದರೆ 3 ನಿಮಿಷ ಮೂವ್ಮೆಂಟ್ ಮಾಡಬೇಕು. ಯೂಸ್ ಮಾಡುವಂಥ ಫೂಟ್ ವೇರ್ಗಳಾಗಿರ್ಬೋದು, ತುಂಬ ಒತ್ತಡ ಕೊಡುವಂತಹ ಚಪ್ಪಲಿಗಳನ್ನ ಯೂಸ್ ಮಾಡದೇ ಇರೋದು, ಹೈ ಹೀಲ್ಸ್ಗಳು ಡೆಫಿನೆಟ್ಲಿ ತುಂಬ ಡಿಫಿಕಲ್ಟಿ ಕ್ರಿಯೇಟ್ ಮಾಡುತ್ತೆ. ಸೊ ಆ ಥರ ಅದನ್ನು ಅವಾಯ್ಡ್ ಮಾಡುವಂಥದ್ದು. ಮೋಸ್ಟ್ ಆಫ್ ದ ಕೇಸಸಲ್ಲಿ ಇಂಟರ್ನಲ್ ಏನು ಬೋನ್ ಸ್ಟ್ರೆಂತ್ ಇಂಪ್ರೂವ್ ಆಗುವಂಥ ಆಹಾರಗಳು, ಕ್ಯಾಲ್ಶಿಯಂ ರಿಚ್ ಫುಡ್ ಆಗಿರಬಹುದು, ಸ್ವಲ್ಪ ಮ್ಯಾಗ್ನೇಷಿಯಮ್ ಇರುವಂಥ ಆಹಾರ, ಬಿಕಾಸ್ ಮಸಲ್ ರಿಲ್ಯಾಕ್ಸೇಷನ್ಗೆ ಸ್ಟ್ರೆಂಥನಿಂಗೆಲ್ಲ ಹೆಲ್ಪ್ ಮಾಡುತ್ತೆ, ಪೇಯ್ನ್ ಕಂಪ್ರೆಷನ್ಸ್ಗಳನ್ನೆಲ್ಲ ಹ್ಯಾಂಡಲ್ ಮಾಡುವಾಗ ಹೆಲ್ಪ್ ಆಗುತ್ತೆ. ನೀರು ಚೆನ್ನಾಗಿ ಕುಡಿಬೇಕು. ಮೋಸ್ಟ್ ಆಫ್ ದ ಕೇಸಸಲ್ಲಿ ಡಿಸ್ಕ್ ಡಿಹೈಡ್ರೇಷನ್ ಅಂತ ಕೂಡ ಒಂದು ಬಂದಿರುತ್ತೆ. ಬಿಕಾಸ್ ಅದು ವಾಟರ್ ಕಂಟೆಂಟ್ ಆಫ್ ದ ಬಾಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೀರು ಕುಡಿತಾ ಇಲ್ಲ ಅಂದಾಗ ಎಲ್ಲ ಹಂತದಲ್ಲೂ ದೇಹದ ಮೇಲೆ ಸಮಸ್ಯೆ ಆಗುತ್ತೆ. ಸೊ ಒಳ್ಳೆಯ ಒಂದು ವಾಟರ್ ಇಂಟೇಕ್ ಹ್ಯಾಬಿಟ್ಸ್ ಆಗಿರ್ಬೋದು, ಮತ್ತು ಬೇಸಿಕ್ ವಾಕಿಂಗ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆ್ಯಕ್ಟಿವಿಟೀಸು, ನಿಮ್ಮ ಸ್ಟ್ರೆಂಥನಿಂಗ್, ಬ್ಯಾಕ್ ಸ್ಟ್ರೆಂಥನಿಂಗ್ ಆಸನಗಳಿರ್ತವೆ. ಸೊ ಆ ಥರನಾದಂಥ ಆಸನಗಳನ್ನು ಡೈಲಿ ಬೇಸಲ್ಲಿ ಪ್ರಾಕ್ಟೀಸ್ ಮಾಡೋದು. ಇನ್ ಕೇಸ್ ನೀವು ತುಂಬ ಹೊತ್ತು ಕೂತ್ಕೊಂಡಿರೋ ಕೆಲಸನೇ ಇದೆ ಅಂದರೆ ಯು ಹ್ಯಾವ್ ಟು ರಿಚಾರ್ಜ್ ಯುವರ್ ಬಾಡಿ ಫಾರ್ ದ ಹೋಲ್ ಡೇ. ಸೊ ಆ ಆ್ಯಕ್ಟಿವಿಟಿಗಳಲ್ಲಿ ಬರುವಂಥ ಸಿಂಪಲ್ ಆಸನಗಳು ಹಲವಾರಿದೆ. ಇವನ್ ಸಿಂಪಲ್ ನಾವು ಬಾಲಾಸನ ಹೇಳ್ತೀವಿ, ಭುಜಂಗಾಸನ ಹೇಳ್ತೀವಿ, ಈ ಥರ ಹಲವಾರು ಆಸನಗಳು ತುಂಬ ಸಿಂಪಲ್ ಫಾರ್ಮಲ್ಲಿ ಇರ್ತವೆ. ವಿತ್ ನಿಮಗೆ ಬರ್ತಿಲ್ಲ ತಿಳಿತಿಲ್ಲ ಅಂದರೆ ವಿತ್ ಇನ್ಸ್ಟ್ರಕ್ಷನ್ ನೀವು ತೊಗೋಬೋದು. ಸೊ ಹೀಗೆ ಲೈಫ್ ಸ್ಟೈಲಲ್ಲಿ ಮೇನ್ ಬೇಕಾಗೋದು ಪ್ರಾಪರ್ ಫುಡ್ಡು, ಪ್ರಾಪರ್ ರೆಸ್ಟು, ಆ್ಯಕ್ಟಿವಿಟೀಸು, ನಿದ್ದೆ ಚೆನ್ನಾಗಿ ಮಾಡುವಂಥದ್ದು. ಏನು ಇಂಪ್ರಾಪರ್ ಸ್ಲೀಪ್ ಹ್ಯಾಬಿಟ್ಸು ಮತ್ತು ರೆಸ್ಟ್ಲೆಸ್ನೆಸ್ ಏನು ಮಾಡುತ್ತೆ, ಡಿಜನರೇಟಿವ್ ಚೇಂಜಸನ್ನು ಪ್ರಮೋಟ್ ಮಾಡುತ್ತೆ. ಸೊ ಹಾಗಾಗಿ ಬೆಟರ್ ಸ್ಲೀಪ್ ಅನ್ನೋದು ತುಂಬ ಹೀಲಿಂಗ್ ಆಗಿರುತ್ತೆ. ಮತ್ತು ಅಡಿಕ್ಷನ್ಸ್ಗಳನ್ನ ಅವಾಯ್ಡ್ ಮಾಡುವಂಥದ್ದು, ಇವೆಲ್ಲ ಮಾಡೋದ್ರಿಂದ ಎಷ್ಟೋ ಅಷ್ಟು ನೀವು ನಿಮ್ಮ ದೇಹನ ಈ ಥರ ಸಮಸ್ಯೆಗೆ ಒಳಗಾಗ್ದಂಗೆ ನೋಡ್ಕೋಬೋದು. ವೇಟ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಆಲ್ರೆಡಿ ಬಳಲ್ತಾ ಇರೋರು ಯಾವ ರೀತಿಯಾದಂಥ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು? ಸೊ ಆ್ಯಸ್ ಐ ಸೆಡ್, ಕ್ಯಾಲ್ಶಿಯಂ ರಿಚ್ ಫುಡ್ ಲೈಕ್ ಮಿಲ್ಕ್ ಆಗಿರಬಹುದು, ಮಿಲ್ಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇವನ್ ಫಿಶ್, ಮೇಲೆ ಇದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ಗಳನ್ನ ಯೂಸ್ ಮಾಡುವಂಥದ್ದು. B12 ಸಫಿಷಿಯೆಂಟ್ ಆಗಿರೋದ್ರಿಂದ ಏನಾಗುತ್ತೆ, ದೇಹದಲ್ಲಿ ನರಗಳಿಗೆ ಒಂದು ಸ್ಟ್ರೆಂತ್ ಇರುತ್ತೆ. ಸೊ ವಿಟಮಿನ್ B12 ಸಿಗುವಂಥದ್ದು ಎಲ್ಲ ಸೊಪ್ಪು, ತರಕಾರಿ, ಹಣ್ಣು ಹಂಪಲುಗಳು, ಇವುಗಳಿಂದ ನಿಮಗೆ ಸಿಗುತ್ತೆ, ರಿಸೋರ್ಸ್ಫುಲ್ ಆಗಿರುತ್ತೆ. ಆಮೇಲೆ ಮ್ಯಾಗ್ನೇಷಿಯಂ ರಿಚ್ ಫುಡ್ಗಳೇನಾಗುತ್ತೆ, ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರಾಬ್ಲಮ್ ಇದ್ದಾಗ ಏನಾಗುತ್ತೆ, ಮಸಲ್ ಸ್ಟ್ರೆಂಥನಿಂಗ್ಗೆ, ರಿಲ್ಯಾಕ್ಸೇಷನ್ಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಯಾವಾಗ ಡಿಸ್ಕ್ ಅಥವಾ ಸ್ಪಾಂಡಿಲೋಸಿಸ್ ಆ ಥರ ಸಮಸ್ಯೆಗಳಿರ್ತವೆ, ಕ್ರಾನಿಕ್ ಮಸ್ಕ್ಯುಲರ್ ಸ್ಪ್ಯಾಸಮ್ ಅಂತ ಒಂದು ಕಂಡೀಷನ್ ಆದಾಗ ಏನಾಗುತ್ತೆ, ಒಂದು ರೀತಿಯಾದ ಸ್ಟಿಫ್ನೆಸ್ಸು, ಫ್ಲೆಕ್ಸಿಬಿಲಿಟಿ ಇಶ್ಯೂಸು ಕಂಟಿನ್ಯೂಸ್ಲಿ ಆಗ್ತಿರುತ್ತೆ. ಸೊ ಆ ಥರದ ಆಹಾರಗಳು ಸ್ವಲ್ಪ ಮಟ್ಟಿಗೆ ಹೀಲಿಂಗ್ ಆಗಿರುತ್ತೆ, ದೇ ಹೆಲ್ಪ್ ಅ ಲಾಟ್. ಆ್ಯಂಡ್ ಆದಷ್ಟು ಜಂಕ್ಸು, ಸ್ವೀಟ್ಸು, ಹೆವಿ ಫ್ಯಾಟಿ ಫುಡು, ಆಯಿಲಿ ಫುಡ್ಸ್ಗಳನ್ನ, ವೆಯ್ಟ್ ಜಾಸ್ತಿ ಆಗುವಂಥ ಆಹಾರ ಪದ್ಧತಿಗಳನ್ನು ಅವಾಯ್ಡ್ ಮಾಡಬೇಕು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರು ಈ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಶಿಫ್ಟ್ ಆಗಬಹುದಾ? ಖಂಡಿತವಾಗೂ ಆಗ್ಬೋದು. ಮೋಸ್ಟ್ ಆಫ್ ದ ಕೇಸಸಲ್ಲಿ ಹೇಗಿರುತ್ತೆ ಅಂದರೆ, ಸಿಂಪಲ್ ಕಂಡೀಷನ್ಸಲ್ಲಿ ಇದ್ದಾಗ ಪೇಯ್ನ್ ಮ್ಯಾನೇಜ್ಮೆಂಟ್ ಮಾತ್ರ ಮಾಡ್ತಿರ್ತಾರೆ, ಬಟ್ ಅದು ಮುಂದಿನ ಹಂತಕ್ಕೂ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಅವರಿಗೆ ಆಲ್ರೆಡಿ ಕಾಂಪ್ಲಿಕೇಶನ್, ಈಗ ಸಯಾಟಿಕಾ ಆ ಥರ ಬಂದುಬಿಟ್ಟಿರುತ್ತೆ, ಅದ್ರ ಜೊತೆಗೂ ಅವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಏನೋ ಮಸಾಜ್ ಥೆರಪೀಸು, ಪೇಯ್ನ್ ಮ್ಯಾನೇಜ್ಮೆಂಟ್ ಮೆಡಿಸಿನ್ಸು, ಹಾಟ್ ಫಾರ್ಮೆಂಟೇಷನ್ಸು, ಹಾಟ್ ವಾಟರ್ ಬ್ಯಾಗ್ಸ್ ಯೂಸ್ ಮಾಡೋದು, ಈ ಥರದ್ದೆಲ್ಲ ಯೂಸ್ ಮಾಡ್ತಿರ್ತಾರೆ. ಅವು ಓನ್ಲಿ ಸಮಾಧಾನಕರವಾಗಿ ಹೆಲ್ಪ್ ಆಗುತ್ತೆ, ಬಟ್ ಒಳಗಡೆ ಸ್ಟ್ರಕ್ಚರಲ್ಲಿ ನಡಿಬಹುದಾದ ಕಾಂಪ್ಲಿಕೇಶನ್, ಒಳ ಊತಗಳು, ಡಿಜನರೇಟಿವ್ ಚೇಂಜಸ್ಗಳು, ಇವಕ್ಕೆಲ್ಲದಕ್ಕೂ ಏನಾಗುತ್ತೆ, ಔಷಧಿಯ ಸಹಾಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆರಾಮಾಗಿ ಅವ್ರು ಸ್ವಿಚ್ ಆನ್ ಆಗ್ಬೋದು. ಬರೀ ಪೇಯ್ನ್ ಮ್ಯಾನೇಜ್ಮೆಂಟ್ ಮಾಡಬಾರ್ದು, ಅದಕ್ಕೆ ಡೀಪರ್ ಹೆಲ್ತ್ ಬೇಕಾಗುತ್ತೆ. ಆ ಥರದ ಔಷಧಿ ನಮ್ದು ಹೋಮಿಯೋಪತಿ ಆಗಿರೋ ಕಾರಣ ಆರಾಮಾಗಿ ಸ್ವಿಚ್ ಆನ್ ಆಗ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಒಂದು ಸಮಸ್ಯೆಯಲ್ಲಿ ರಿಯಕರೆನ್ಸ್ ರೇಟ್ ಎಷ್ಟಿರುತ್ತೆ ಅಂತ? ಬೇಸಿಕಲಿ ದಟ್ಸ್ ವಾಟ್ ಐ ಸೈಡ್. ಈಗ ಒಂದು ಪಾರ್ಟಲ್ಲಿ ಈಗ ನಿಮಗೆ ಸರ್ವೈಕಲ್ ಡಿಸ್ಕ್ ಬಲ್ಜ್ ಆಗಿದೆ ಅನ್ಕೊಳ್ಳಿ, ಯು ಗೆಟ್ ರಿಸಾಲ್ವ್ಡ್, ಅದನ್ನೇನೋ ಒಂದು ಮೆಡಿಸಿನ್ ದ್ವಾರನೋ ಇದ್ರ ಪ್ರೊಸೀಜರ್ ಪ್ರಕಾರ ಸರಿ ಮಾಡ್ಕೊತೀರಾ. ಬಟ್ ನಿಮ್ದು ಆ್ಯಕ್ಟಿವಿಟಿ, ಟ್ರಿಗರ್ ಫ್ಯಾಕ್ಟರ್ಸ್ನ ನೀವು ಕರೆಕ್ಟ್ ಮಾಡಿಲ್ಲ ಅಂತಂದರೆ ಆಬ್ವಿಯಸ್ಲಿ ಅದು ಒನ್ ಟೈಮ್ ಡ್ಯಾಮೇಜ್. ಅದು ಬಂತು ಅಂದರೆ ಮತ್ತೆ ಮತ್ತೆ ಅದು ಹೋಗುತ್ತೆ ಬರುತ್ತೆ ಅನ್ನೋವಂಥ ಚಾನ್ಸಸ್ಗಿಂತ ಒಂದ್ಸತಿ ಬಂದಿದ್ದೇ ಕರೆಕ್ಟಾಗಿ ಮ್ಯಾನೇಜ್ ಆಗದೆ ಇದ್ದಾಗನೇ ಕಾಂಪ್ಲಿಕೇಶನ್ಸ್ಗೆ ಹೋಗುತ್ತೆ. ರಿಕರೆನ್ಸಿಗಿಂತ ಕಾಂಪ್ಲಿಕೇಶನ್ ಪಾಸಿಬಿಲಿಟೀಸ್ ಇಂಥ ಸಮಸ್ಯೆಗಳಲ್ಲಿ ಜಾಸ್ತಿ ಇರುತ್ತೆ.
ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ? ಅದು ಡೆಫಿನೆಟ್ ಪಾಸಿಬಿಲಿಟಿ ಇದೆ. ಇನ್ ಕೇಸಸ್ ಇಟ್ ಈಸ್ ಸ್ಟ್ರಕ್ಚರಲ್ಲಿ ಯಾವ ಹಂತದ್ದಿದೆ, ಡಿಸ್ಕ್ ಬಲ್ಜಲ್ಲಿ ಇದೆಯಾ, ಅಥವಾ ಹರ್ನಿಯೇಷನ್ಸ್ ಆಗಿದೆಯಾ, ರಪ್ಚರ್ ಆಗಿದೆಯಾ, ಟಿಯರ್ ಕಂಪ್ಲೀಟ್ ಆಗಿದೆಯಾ, ಅಥವಾ ಅದು ಆಕ್ಸಿಡೆಂಟಲ್ ಹಿಟ್ಟ, ಲಿಸ್ಟೇಸಿಸ್ ಯಾವ ಹಂತದಲ್ಲಿದೆ, ಆ ಹಂತದ ಮೇಲೆ ಡಿಪೆಂಡ್ ಆಗಿ ಅವರಿಗೆ ಯಾವ ಹಂತದವರೆಗಿನ ಸರಿ ಹೋಗ್ಲಿಕ್ಕೆ ಅವಕಾಶ ಇದೆ, ಪರಿಹಾರ ಯಾವ ಹಂತದವರೆಗೂ ಸಿಗ್ಬೋದು ಅಂತ ಇದು ಡಿಪೆಂಡ್ ಆಗುತ್ತೆ ಪ್ರತಿ ಇಂಡಿವಿಜುವಲ್ ಕೇಸ್ ಮೇಲೆ. ಮೋಸ್ಟ್ ಆಫ್ ದ ಡಿಜನರೇಟಿವ್ ಚೇಂಜಸಲ್ಲಿ ರಿಕವರಿ ಅನ್ನೋದು ಡೆಫಿನೆಟ್ಲಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಆ ಸಾಧ್ಯತೆಗಳು ಡೆಫಿನೆಟ್ಲಿ ಇದೆ. ಓಕೆ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಏನಾದರೂ ಇರುತ್ತೆ? ಆಸ್ ಸಚ್ ನಾಟ್ ರಿಯಲಿ ಅನ್ ಅ ಪಾಸಿಬಿಲಿಟಿ ಬಿಕಾಸ್ ಇಟ್ ಈಸ್ ಕಂಡೀಷನ್ಸ್ ವಿಯರ್ ಆ್ಯಂಡ್ ಟಿಯರು ಇದು, ಬಟ್ ಆಕ್ಸಿಡೆಂಟಲ್ ಪಾಸಿಬಿಲಿಟೀಸ್ ಓನ್ಲಿ ಕ್ಯಾನ್ ಬಿ ಅನ್ ಒನ್ ರೇರ್ ಕೇಸ್ ಸಿನಾರಿಯೋ. ಬಟ್ ಅದರ್ವೈಸ್ ವಿ ಕೆನಾಟ್ ಸೇ ಲೈಕ್ ಮಕ್ಕಳಲ್ಲಿ ಆ ಹಂತದ ಕಾಂಪ್ಲಿಕೇಶನ್ ಆಗುತ್ತೆ ಅಂತ. ಬಸ್ ಟೀನ್ ಏಜಸ್ ಪೋಸ್ಟ್ 15-16 ಇಯರ್ಸಲ್ಲಿ ಮಕ್ಕಳು ಜನರಲಿ ಸ್ಪೋರ್ಟ್ ಆ್ಯಕ್ಟಿವಿಟಿಲಿ ಇರ್ತಾರೆ ನೋಡಿ, ಅಂಥವ್ರಲ್ಲಿ ಸ್ಪೋರ್ಟ್ಸ್ ಇಂಜುರಿ ದ್ವಾರ ಸಮಸ್ಯೆಗಳಾಗ್ಲಿಕ್ಕೆ ಅವಕಾಶ ಇರ್ಬೋದು. ಬಟ್ ಅದು ಬಿಫೋರ್ ದ್ಯಾಟ್ ಏಜಸಲ್ಲಿ ಸ್ವಲ್ಪ ಆ ಥರದ್ದು ಕಾಣಲಿಕ್ಕೆ ಅವಕಾಶ ಇಲ್ಲ. ಓಕೆ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮಸ್ತೆ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಡಿಸ್ಕ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿಯಾಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.